ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಓಂ ವದೈರವಿಸಹಸ್ರದ್ಯೋತಿತಂ ವೃಕ್ಷವೀಕ್ಷಂ ಪ್ರಳಯಜಲಜನಾಥಂ ಕಲ್ಪಕೃದ್ವನ್ನಿವಕ್ತ್ರಂ ಸುರಪತಿರಿಪವಕ್ಷಚ್ಛೇದರಕ್ತೋಕ್ಷಿತಾಂಗಂ ಪ್ರಣತಭಯಹರಂ ತಂ ನಾರಸಿಂಹಂ ನಮಾಮಿ. ಆಚಾರ್ಯಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮದಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮು ಕುರ್ವತ ಸಂಜಯ. ಶ್ರೀಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಕೃಷ್ಣ ಅರ್ಜುನನಿಗೆ ಗೀತೆ ಉಪದೇಶ ಮಾಡ್ತಾ ಇದ್ದಾನೆ. ಅದರಲ್ಲಿ ಇವಾಗ 15 ಅಧ್ಯಾಯ ಉಪದೇಶ ಮಾಡಿಯಾನೆ. 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪತ್ತು ಅಂತ ಅದನ್ನು ಹೇಳಕ್ಕೆ ಹೊರಟಿಯಾನೆ ಕೃಷ್ಣ. ದೈವಿ ಸಂಪತ್ತು, ಆಸುರ ಸಂಪತ್ತು. ದೈವಿ ಸಂಪತ್ತು ಅಂತಂದರೆ ಸಾತ್ವಿಕರ ಸ್ವಭಾವ, ಆಸುರಿ ಸಂಪತ್ತು ಅಂದರೆ ತಾಮಸರ ಸ್ವಭಾವ. ಸಾತ್ವಿಕ ಸ್ವಭಾವ ಏನು, ತಾಮಸ ಸ್ವಭಾವ ಏನು, ಎರಡನ್ನೂ ಹೇಳಕ್ಕೆ ಹೊರಟಿಯಾನ ಕೃಷ್ಣ. ಸಾತ್ವಿಕರ ಸ್ವಭಾವ ಏನು ಅಂತಂದರೆ ಅನೇಕ ಸ್ವಭಾವಗಳನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಮೊದಲನೇದು ಅಭಯ, ಭಯಪಡದೇ ಇರೋದು. ಭಯಪಡದೇ ಇರೋದು ಸಾತ್ವಿಕರ ಸ್ವಭಾವ. ನಮಗೆ ಯಾಕೆ ಭಯ ಆಗತ್ತೆ? ನಾವು ಸ್ವತಂತ್ರರು ಅಂತ ಅಂದ್ಕೊಂಡಿರೋದಕ್ಕೆ ಭಯ ಆಗ್ತಾ ಇರೋದು. ನಾನಾ ಥರ ಹೆದರಿಕೆ ಆಗುತ್ತೆ. ಕಳ್ಳ ಬರ್ತಾನೆ ಅಂತ ಹೆದರಿಕೆ ಇರ್ಬೋದು, ಇವತ್ತು ನನಗೇನು ಊಟ ಎಷ್ಟೊತ್ತಿಗೆ ಆತೋ ಲೇಟ್ ಆಗೋಗ್ಬಿಡುತ್ತೆ, ಹಸು ಸಂಕಟ ಆಗತ್ತೆ ಅಂತ ಹೆದರಿಕೆ ಇರ್ಬೋದು, ಇನ್ನೇನೋ ಹೆದರಿಕೆಗಳಾಗತ್ತೆ. ಯಾಕೆ ಹೆದರಿಕೆ ಆಗ್ತಾ ಇದೆ? ನಾವು ಸ್ವತಂತ್ರರು ಅಂತ ಅಂದ್ಕೊಂಡಿರೋದಕ್ಕೆ ಹೆದರಿಕೆ ಆಗ್ತಾ ಇರೋದು. ಭಯ ಹೋಗಬೇಕಾದ್ರೆ ಏನು ಮಾಡಬೇಕು? ಭಗವಂತ ಸ್ವತಂತ್ರ ಅಂತ ತಿಳ್ಕೊಂಬಿಟ್ರೆ, ಉದಾಹರಣೆಗೆ ಇವಾಗ ನಮ್ಮ ಮನೇಲಿ ಕಳ್ತನ ಆಗತ್ತಾ ಇಲ್ವಾ? ಕಳ್ಳ ಸ್ವತಂತ್ರನಾ ನಮ್ಮ ಮನೆಗೆ ಬಂದು ಕಳ್ತನ ಮಾಡೋಕ್ಕೆ? ಕಳ್ಳಂಗೆ ದೇವ್ರು ಪ್ರೇರಣೆ ಮಾಡಿದ್ನೇ ಅವನ ಮನೆಗೆ ಬಂದು ಕಳ್ತನ ಮಾಡೋಕ್ಕಾಗೋದು. ಅಂದರೆ ದೇವ್ರ ಇಚ್ಛೆಯಲ್ಲಿ ನಮ್ಮ ಮನೇಲಿ ಕಳ್ತನ ಆಗಬೇಕು ಅಂತಿದ್ರೆ ನಮ್ಮನೆ ಎಷ್ಟು ದೊಡ್ಡ ಬೀಗ ಹಾಕ್ಕೊಂಡಿದ್ರು ಕಳ್ತನ ಆಗೇ ಆಗತ್ತೆ. ಇಲ್ಲೇ ಹೋದ ಪಕ್ಷದಲ್ಲಿ ಮನೆ ಬೀಗ ಹಾಕೋದು ಮರ್ತ್ಬಿಟ್ಟು ಹೊಟ್ಟೋಗಿದ್ರು ಕಳ್ತನ ಆಗೋದೇ ಇಲ್ಲ. ಅಂದರೆ ಯಾವಾಗ ಕಳ್ತನ ಆಗ್ತಿತ್ತು? ದೇವರ ಇಚ್ಛೆಗಿದ್ದಿದ್ರೆ. ಹಾಗೆ ನಾವು ಯಾಕೆ ಭಯ ಪಡ್ಬೇಕು? ಅವಾಗ ದೇವ್ರ ಇಚ್ಛೆಗೆ ತಕ್ಕಂತೆ ಆಗೇ ಆಗತ್ತಲ್ವ ಏನಾದ್ರೂ. ಅದಕ್ಕೆ ಭಯ ಪಡಬೇಕಾದ್ದೇ ಇಲ್ಲ. ಅಂದರೆ ದೇವ್ರ ಸ್ವತಂತ್ರ ಅಂತ ತಿಳ್ಕೊಂಬಿಟ್ರೆ, ನಾವು ಅಸ್ವತಂತ್ರರು ಅಂದರೆ ಎಲ್ಲೂ ದೇವ್ರ ಅಧೀನವಾಗಿ ಆಗ್ತಾಯಿದೆ ಅಂತ ತಿಳ್ಕೊಂಬಿಟ್ರೆ ಅವಾಗ ಭಯ ಹೊಟ್ಟೋಗ್ಬಿಡುತ್ತೆ. ಹೀಗೆ ಸಾತ್ವಿಕರು ಹೇಗಿರ್ತಾರೆ ಅಂದರೆ ದೇವರೆಲ್ಲವನ್ನೂ ಮಾಡಿಸ್ತಾನೆ ಅಂತ ತಿಳ್ಕೊಂಡಿರೋದ್ರಿಂದ ಅವ್ರಿಗೆ ಭಯನೇ ಪಡೋದಿಲ್ಲ. ಸತ್ವ ಸಂಶುದ್ಧಿ, ಮನಸ್ಸು ಶುದ್ಧವಾಗಿರುತ್ತೆ. ಮನಸ್ಸಲ್ಲಿ ಏನು ಕೊಳಕಿರೋದಿಲ್ಲ. ಮನಸ್ಸಲ್ಲಿ ಕೊಳಕು ಏನು? ಮನಸ್ಸಲ್ಲಿ ಕೊಳಕು ಅಂದರೆ ಏನೇನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇದೇ ಮನಸ್ಸಿನ ಕೊಳಕುಗಳು. ಇದೆಲ್ಲ ಬಿಟ್ಬಿಡ್ತು ಅಂತಂದರೆ ಮನಸ್ಸು ಶುದ್ಧವಾಗಿರುತ್ತೆ. ಇವಾಗ ಒಂದು ಪಾತ್ರೆ, ಕೊಳಕು ಪಾತ್ರೆಯಲ್ಲಿ ಹಾಲು ಹಾಕಿಸ್ಕೊಂಡ್ರೆ ಏನಾಗತ್ತೆ? ಹಾಲು ಕೊಳಕಾಗತ್ತೆ, ಒಡೆದೋಗತ್ತೆ ಹಾಲು. ಹಾಗೆ ಕೆಟ್ಟ ಮನಸ್ಸಲ್ಲಿ ಒಳ್ಳೆಯ ವಿಷಯನೇ ತುಂಬಿಕೊಂಡ್ರು. ಗೀತೆ ಕೇಳ್ತಾ ಇದ್ದೆ, ಗೀತೆ ವಿಷಯ ಕೇಳ್ತಿದ್ರು, ಮನಸ್ಸು ಚೆನ್ನಾಗಿರಲಿಲ್ಲ ಅಂತಂದರೆ ಜ್ಞಾನ ಸರಿಯಾಗಿ ಸಂಪಾದನೆ ಆಗೋದಿಲ್ಲ. ಅಂದರೆ ಮನಸ್ಸು, ಪಾತ್ರೆ ಚೆನ್ನಾಗಿದ್ದಾಗ ಹೇಗೆ ಹಾಲು ಚೆನ್ನಾಗಿ ಉಳ್ಕೊಳ್ಳುತ್ತೋ ಹಾಗೆ ಮನಸ್ಸು ಚೆನ್ನಾಗಿದ್ದಾಗ ಮಾತ್ರ ಒಳ್ಳೆಯ ಜ್ಞಾನನೂ ಉಳ್ಕೊಳಕ್ಕಾಗತ್ತೆ. ಇಲ್ಲೇ ಹೋದರೆ ಒಳ್ಳೆಯ ಜ್ಞಾನನೂ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಮನಸ್ಸು ಶುದ್ಧವಾಗಿರಬೇಕು, ಕಾಮಕ್ರೋಧಾದಿ ದೋಷಗಳನ್ನೆಲ್ಲ ಬಿಟ್ಟಿರಬೇಕು. ಇದೇ ಮನಃಶುದ್ಧಿ ಅಂತಂದರೆ. ಜ್ಞಾನಯೋಗ ವ್ಯವಸ್ಥಿತಿ ಅಂತ ಹೇಳಿದ ಇನ್ನೊಂದು ಕೃಷ್ಣ. ಜ್ಞಾನಯೋಗ ವ್ಯವಸ್ಥಿತಿ ಅಂದರೆ ಭಗವಂತನ ಜ್ಞಾನಯೋಗ, ಜ್ಞಾನ ಮಾರ್ಗದಲ್ಲೇ ಇರತಕ್ಕಂಥದ್ದು. ದೇವರ ಜ್ಞಾನ, ಸರ್ವೋತ್ತಮ, ಸ್ವತಂತ್ರ, ಇಡೀ ಜಗತ್ತಿಗೆ ಒಡೆಯ, ಹೀಗೆ ಇದು ಸಾಮಾನ್ಯ ಜ್ಞಾನ. ವಿಶೇಷವಾಗಿ ಭಗವಂತನ ಕಡೆನೇ ಮನಸ್ಸಿಡ್ತಕ್ಕಂಥದ್ದು. ಇದಕ್ಕೆ ಜ್ಞಾನಯೋಗ ವ್ಯವಸ್ಥಿತಿ.
ಇನ್ನು ದಾನ ಮಾಡ್ತಕ್ಕಂಥದ್ದು, ದಮ ಅಂದರೆ ಇಂದ್ರಿಯ ನಿಗ್ರಹ, ಯಜ್ಞ ಮಾಡೋದು. ಯಜ್ಞ ಮಾಡೋದು ಅಂತಂದರೆ ಹಿಂದಿನ ಕಾಲದಲ್ಲೆಲ್ಲ ದೊಡ್ಡ ದೊಡ್ಡ ಯಜ್ಞಗಳನ್ನ ಮಾಡೋದು. ಇವಾಗ ಯಜ್ಞ ಮಾಡೋಕ್ಕಾಗತ್ತಾ? ಇವಾಗ ಏನು ಯಜ್ಞ ಮಾಡೋದು? ಅಗ್ನಿಯಲ್ಲಿ ಮಾಡಬೇಕಂತ ಹೋಮವನ್ನೇ ಯಜ್ಞ ಅಂತ ಕರಿತೀವಿ. ಅಂದರೆ ಬ್ರಹ್ಮಚಾರಿಗಳು ಅಗ್ನಿ ಕಾರ್ಯ ಮಾಡೋದೇ ಯಜ್ಞ ಆಯಿತು. ಗೃಹಸ್ಥರು ಔಪಾಸನ, ವೈಶ್ವದೇವ ಇದೇ ಯಜ್ಞ ಆಯಿತು. ಸನ್ಯಾಸಿಗಳು ಮಾಡಬೇಕಲ್ಲ ಯಜ್ಞ. ಅವ್ರಿಗೆ ಜ್ಞಾನ ಯಜ್ಞ. ಅವ್ರೇನು ಉಪದೇಶ ಮಾಡ್ತಾರಲ್ಲ ಅದೇ ಅವರಿಗೆ ಯಜ್ಞ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಯಜ್ಞಗಳು. ಇನ್ನು ಸ್ವಾಧ್ಯಾಯ, ತಮ್ಮ ತಮ್ಮ ಶಾಖೆಯ ವೇದಾಧ್ಯಯನವನ್ನು ಮಾಡ್ತಕ್ಕಂಥದ್ದು. ತಪಸ್ಸು ಅಂದ್ರೇನು? ತಪಸ್ಸು ಅಂತಂದರೆ ಎಲ್ಲೋ ಕಾಡಲ್ಲಿ ಹೋಗಿ ಕೂತ್ಕೊಂಡು ಮೈ ಒಣಗಿಸ್ಕೊಂಡು ಸುಮ್ಮನೆ ಕಣ್ಮುಚ್ಕೊಂಡು ಜಪ ಮಾಡೋದನ್ನು ತಪಸ್ಸು ಅಂತ ಅನ್ನಲ್ಲ. ತಪಸ್ಸು ಅಂತಂದರೆ ಯಾವುದನ್ನು ತಪಸ್ಸು ಅಂತ ಕರೀತಾರೆ? ನಮ್ಮ ದೇಹಕ್ಕೆ ಕಷ್ಟ ಆಗಬೇಕು, ಅದರಿಂದ ದೇವರಿಗೆ ಸಂತೋಷ ಆಗಬೇಕು. ನಮ್ಮ ದೇಹ ಕಷ್ಟಪಟ್ಕೊಂಡಾರೋ ಭಗವಂತನ ಸಂತೋಷ ಪಡಿಸೋದಿದೆಯಲ್ಲ, ಅದನ್ನು ತಪಸ್ಸು ಅಂತಂತಾರೆ. ಅಂದರೆ ಒಂದು ಏಕಾದಶಿ ಉಪವಾಸ ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲೂ ತಪಸ್ಸೇ ಆಗತ್ತೆ. ಏಕಾದಶಿ ಉಪವಾಸ ಮಾಡಿದಾಗ ಏನಾಯಿತು? ನಮ್ಮ ದೇಹ ಕಷ್ಟ ಆಯಿತು, ಹೊಟ್ಟೆ ಹಸು ಎಲ್ಲ ತಡ್ಕೊಂಡು ಬಾಯಾರಿಕೆ ತಡ್ಕೊಂಡು ಕಷ್ಟಪಟ್ವಿ. ದೇಹಕ್ಕೆ ದಂಡನೆ ಮಾಡಿಕೊಂಡು ದೇವ್ರಿಗೆ ಸಂತೋಷ ಆಗುವಂಥ ಕೆಲಸ ಮಾಡಿದ್ವಲ್ಲ, ಆಗ ತಪಸ್ಸಾಗತ್ತೆ. ಅದೇ ನಾನು ಭಾನುವಾರ ಉಪವಾಸ ಮಾಡ್ತೀನಿ, ಗುರುವಾರ ಉಪವಾಸ ಮಾಡ್ತೀನಿ, ಅದು ತಪಸ್ಸಾಗೋದಿಲ್ಲ. ಯಾವಾಗ ತಪಸ್ಸಾಗತ್ತೆ? ನಮ್ಮ ದೇಹ ದಂಡನೆಯೂ ಆಗಬೇಕು, ಅದು ದೇವ್ರ ಪ್ರೀತಿ ಹುಟ್ಟಿಸೋವಂಥ ಕೆಲಸ ಆಗಿರಬೇಕು, ಆಗ ತಪಸ್ಸಾಗತ್ತೆ. ಇನ್ನು ಆರ್ಜವ ಅಂತ ಇನ್ನೊಂದು ಗುಣ. ಆರ್ಜವ ಅಂದ್ರೇನು? ಮನಸ್ಸು, ಮಾತು, ದೇಹ, ಇದರಲ್ಲಿ ಮೂರರಲ್ಲೂ ಕೂಡ ಒಂದೇ ಥರ ಇರಬೇಕು. ಅಂದ್ರೇನು? ಮನಸ್ಸಲ್ಲಿ ಅಂದ್ಕೊಂಡಂತೆ ಮಾತಾಡಬೇಕು, ಮಾತಾಡದಂತೆ ಕೆಲಸ ಮಾಡಬೇಕು. ಮನಸ್ಸಲ್ಲಿ ಏನೋ ಒಳ್ಳೆಯ ವಿಷಯ ಬರುತ್ತೆ, ಅದನ್ನೇ ಬಾಯಲ್ಲಿ ಹೇಳ್ತಾ ಇರಬೇಕು, ಬಾಯಲ್ಲಿ ಹೇಳದಂತೆ ಮಾಡಬೇಕು. ಈಗ ನಡೆ ನುಡಿ ಅಂತೀವಿ, ನುಡಿದಂತೆ ನಡಿಬೇಕು. ಇದರಲ್ಲಿ ಯಾವಾಗಿದು ಅಂತಂದರೆ ಒಳ್ಳೆ ಕೆಲಸದಲ್ಲಿ ಮಾತ್ರ. ಕೆಟ್ಟ ಕೆಲಸದಲ್ಲಿ ಮನಸ್ಸಲ್ಲಿ ಏನೋ ಕೆಟ್ಟದ್ದು ಬಂತು, ಅದನ್ನೇ ಬಾಯಲ್ಲಿ ಆಡ್ತೀನಿ, ಆಮೇಲೆ ಅದನ್ನೇ ಮಾಡಿಬಿಡ್ತೀನಿ ಅಂತ ಅಂದ್ಬಿಡ್ಬಾರ್ದು. ಕೆಟ್ಟ ಕೆಲಸದಲ್ಲಿ ಅದನ್ನು ಬಿಟ್ಬಿಡ್ಬೇಕು. ಒಳ್ಳೆ ಕೆಲಸದಲ್ಲಿ ನಾವು ಏನು ಮನಸ್ಸಲ್ಲಿ ಬಂದಂತೋ ಅದನ್ನೇ ಆಡ್ತಾ ಇರಬೇಕು, ಆಡದಂತೆ ನಡ್ಕೊಳ್ಬೇಕು, ನಡೆದಂತೆ ನುಡಿದಂತೆ ನಡಿಬೇಕು. ಇದನ್ನು ಆರ್ಜವ ಅಂತ ಕರೀತಾರೆ. ಇನ್ನು ಅಹಿಂಸಾ ಅಂದ್ರೇನು? ಹಿಂಸೆ ಮಾಡಬಾರ್ದು. ಹೇಗೆ ಹಿಂಸೆ ಮಾಡಬಾರ್ದು? ಯಾವ್ಯಾವ ರೀತಿ ಹಿಂಸೆ ಮಾಡ್ಬೋದು, ಯಾವ್ಯಾವ ರೀತಿ ಹಿಂಸೆ ಮಾಡಬಾರ್ದು? ಮನಸ್ಸಲ್ಲೂ ಕೆಟ್ಟದಾಗಬೇಕು ಅಂದ್ಕೋಬಾರ್ದು, ಮತ್ತೆ ಕೈಯಲ್ಲೂ ಮಾಡಬಾರ್ದು, ಮತ್ತೆ ಬಾಯಲ್ಲೂ ಹೇಳಬಾರ್ದು. ಮನಸ್ಸಲ್ಲಿ ಅಂದರೆ ಹಿಂಸೆ ಅಂದರೆ ಯಾರಿಗೋ ಹೋಗಿ ಹೊಡೆಯೋದೇ ಹಿಂಸೆ ಅಲ್ಲ. ಹೊಡೆಯೋದು ಹಿಂಸೆ ಆಗತ್ತೆ, ಹೊಡಿತೀನಿ ಅಂತ ಬಾಯಲ್ಲಿ ಹೇಳಿದ್ರೂ ಹಿಂಸೆ ಆಗತ್ತೆ. ಬಾಯಲ್ಲೂ ಹೇಳಿಲ್ಲ, ಹೊಡಿಲೂ ಇಲ್ಲ, ನಿನಗೇನೋ ತೊಂದರೆ ಮಾಡ್ದ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಈ ಥರ ಮಾಡ್ದ ಹಾಳಾಗೋಗ್ಲಿ ಅಂತ ಅಂದ್ಕೊಂಡ್ರೂ ಹಿಂಸೆ ಆಗೋಗ್ಬಿಡತ್ತೆ. ಮಾನಸಿಕ ಹಿಂಸೆ, ವಾಚನಿಕ ಹಿಂಸೆ, ದೈಹಿಕ ಹಿಂಸೆ. ಮನಸ್ಸಲ್ಲೂ ಇನ್ನೊಬ್ರು ಕೇಡಾಗಲಿ ಅಂತ ಬಯಸಬಾರ್ದು, ಮಾತಲ್ಲೂ ಆಡಬಾರ್ದು, ದೈಹಿಕವಾಗಿ ಮಾಡಲೂಬಾರ್ದು. ಇದನ್ನು ಅಹಿಂಸೆ ಅಂತ ಕರೀತಾರೆ. ಸತ್ಯ ಅಂದ್ರೇನು ಗೊತ್ತಾ? ಏನು? ಸತ್ಯ ಮಾತ್ರ ಹೇಳಬೇಕು. ಅಂದರೆ ಇದ್ದಿದ್ದಂಗೆ ಹೇಳಿಬಿಟ್ರೆ ಸತ್ಯ ಆಗತ್ತಾ? ಇದ್ದಿದ್ದಂಗೆ ಹೇಳಿದ್ರೆ ಮಾತ್ರ ಸತ್ಯ ಆಗಲ್ಲ. ಗೋಬ್ರಾಹ್ಮಣರಿಗೆ ಹಿತವಾಂತ ಮಾತಾಗಿರಬೇಕು. ಬರೀ ಇದ್ದಿದ್ದಾಗ ಹೇಳಿದ ತಕ್ಷಣ ಸತ್ಯ ಆಗೋದಿಲ್ಲ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಸತ್ಯ ಹೇಳಬೇಕು, ಅದು ಪ್ರಿಯಕರವಾಗಿರಬೇಕು, ಇನ್ನೊಬ್ರಿಗೆ ಹಿತಕರವಾದಂಥ ಮಾತಾಗಿರಬೇಕು. ಅವ್ರಿಗೆ ಸಂತೋಷ ಆಗತ್ತೆ ಅಂತ ಅಂದ್ಬಿಟ್ಟು ಮನಸ್ಸು ಬಂದಂತೆ ಇಲ್ಲದೇ ಇದ್ದದನ್ನೆಲ್ಲ ಹೇಳೋದಲ್ಲ, ಸುಳ್ಳೆಲ್ಲ ಹೇಳೋದಲ್ಲ. ಅವ್ರಿಗೆ ಸಂತೋಷ ಆಗಲಿ ಅಂತ ಸುಳ್ಳನ್ನು ಹೇಳೋ ಹಾಗಿಲ್ಲ. ಇದ್ದಿದ್ದಾಗ ಹೇಳ್ತೀನಿ ಅಂತ ಹೇಳಿ ಇನ್ನೊಬ್ರಿಗೆ ದುಃಖ ಆಗೋ ಹಾಗೂ ಹೇಳೋ ಹಾಗಿಲ್ಲ. ಇನ್ನೊಬ್ರಿಗೆ ಹಿತವಾಗಿರಬೇಕು. ಇನ್ನೊಬ್ಬರು ಅಂತ ಯಾರು? ಗೋಬ್ರಾಹ್ಮಣರು.
ಗೋವುಗಳು. ಬ್ರಾಹ್ಮಣರು ಅಂದರೆ ಬ್ರಾಹ್ಮಣ ಜಾತಿ ಅಂತ ಅಷ್ಟೇ ಅರ್ಥ ಅಲ್ಲ. ಬ್ರಾಹ್ಮಣರು ಅಂತಂದರೆ ಸಾತ್ವಿಕ ಸ್ವಭಾವದವರು ಅಂತ ಅಷ್ಟೇ ಅರ್ಥ. ಅದು ಯಾವುದೇ ಜಾತಿ ಆಗಿರ್ಬೋದು, ಜಾತಿಗೆ ಸಂಬಂಧಪಟ್ಟದ್ದಲ್ಲ ಇದು. ಯಾರಿಗೆ ಸಾತ್ವಿಕ ಸ್ವಭಾವ ಇದೆಯೋ ಅವರಿಗೆ ಮನಸ್ಸಿಗೆ ಸಂತೋಷವನ್ನು ನೀಡುವಂಥ ಮಾತನ್ನು ಆಡಬೇಕು, ನಿಜವಾಗಿರ್ತಕ್ಕಂಥ ಮಾತನ್ನು ಆಡಬೇಕು, ಅದು ಸತ್ಯ. ಅಕ್ರೋಧ, ಕೋಪ ಮಾಡ್ಕೊಳ್ಳದೇ ಇರತಕ್ಕಂಥದ್ದು. ತ್ಯಾಗ, ತ್ಯಾಗ ಅಂತಂದರೆ ನಮಗೆ ಏನೇನೋ ಆಸೆಗಳಿದೆ, ಆಸೆಗೋಸ್ಕರವಾಗಿ ಏನೇನೋ ಕೆಲಸಗಳನ್ನೆಲ್ಲ ಮಾಡ್ತೀವಿ. ಪರೀಕ್ಷೆ ಪಾಸಾಗಬೇಕು, ರಾಯರಿಗೆ ಪ್ರದಕ್ಷಿಣೆ ಹೊಡಿತಾ ಇರೋದು. ನನಗಿನ್ನೇನೋ ಮನೆ ಕಟ್ಟಬೇಕು, ಅದಕ್ಕೆ ಹೋಗ್ಬಿಟ್ಟು ಇನ್ನೇನೋ ಸೇವೆ ಮಾಡೋದು. ಅಲ್ಲಿ ನಾವು ಕರ್ಮಾಚರಣೆ ಮಾಡಬೇಕಾದ್ರೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಇಂಥದ್ದು ಆಸೆ ಬೇಕು, ಮತ್ತೊಂದು ಆಸೆ ತೀರಬೇಕು, ಹೀಗೆಲ್ಲ ಆಸೆಗಳಿಟ್ಕೊಂಡೇ ಕೆಲಸಗಳನ್ನು ಮಾಡ್ತಿದ್ದೀವಿ. ಅದೇ ಸಂಧ್ಯಾವನೆ ಮಾಡೋನು ನಾನೊಬ್ಬ ಹುಡುಗ. ಸಂಧ್ಯಾವನೆ ಮಾಡಬೇಕಾದ್ರೆ ನನಗೆ ಒಳ್ಳೆ ಆಟ ಸಾಮಾನು ಸಿಗಬೇಕು ಅಂತ ಯಾರು ಬ್ರಹ್ಮಚಾರಿ ಸಂಧ್ಯಾವನೆ ಮಾಡ್ತಾನಾ? ಅಥವಾ ದೊಡ್ಡವರಾರ ಸಂಧ್ಯಾವನೆ ಮಾಡಬೇಕಾದ್ರೆ ನಾನು ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಮದುವೆ ಮಾಡ್ಕೋಬೇಕು ಅಂತ ಸಂಧ್ಯಾವನೆ ಮಾಡ್ತಾರಾ? ಭಾರತೀಯ ಮುಖ್ಯ ಪ್ರಾಣಾಂತರದ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಸಂಧ್ಯಾವಂದನಂ ಕರಿಷ್ಯೆ. ದೇವ್ರ ಪ್ರೀತಿಗೋಸ್ಕರ ಸಂಧ್ಯಾವನೆ ಮಾಡ್ತಾನೆ. ಹಾಗೆ ಎಲ್ಲ ಕೆಲಸಗಳಲ್ಲೂ ಕೂಡ ಆಸೆಯನ್ನು ಬಿಟ್ಟು ದೇವ್ರ ಪ್ರೀತಿಗೋಸ್ಕರ ಕೆಲಸ ಕರ್ಮವನ್ನು ಆಚರಣೆ ಮಾಡಬೇಕು. ತ್ಯಾಗ ಅಂದರೆ ಏನಾಯಿತು? ಕಾಮವನ್ನು ಬಿಡ್ತಕ್ಕಂಥದ್ದು, ಬೇರೆ ಬೇರೆ ಕಾಮನೆಗಳು, ಆಸೆಗಳನ್ನು ಬಿಡ್ತಕ್ಕಂಥದ್ದಕ್ಕೆ ತ್ಯಾಗ ಅಂತ ಹೆಸರು. ಅಪೈಶುನ, ಅಪೈಶುನ ಅಂತಂದರೆ ಚಾಡಿ ಹೇಳದೇ ಇರತಕ್ಕಂಥದ್ದು. ಚಾಡಿ ಹೇಳೋ ಬುದ್ಧಿನೇ ಇರಬಾರ್ದು. ಯಾರ ಬಗ್ಗೆಯೂ ಎಲ್ಲೂ ಏನೂ ಚಾಡಿ ಹೇಳಬಾರ್ದು. ಇದಕ್ಕೆ ಅಪೈಶುನ ಅಂತ ಹೆಸರು. ದಯ, ಏನು ದಯ ಅಂದರೆ? ದಯ ಮಾಡಬೇಕು. ಹೇಗೆ ದಯಾ ಅಂತಂದರೆ ದಯಾ ದಾಕ್ಷಿಣ್ಯ ಅಂತ ಎರಡು ಹೇಳ್ತೀವಿ ನಾವು. ಈ ದಯಾ ದಾಕ್ಷಿಣ್ಯ ವೈರಾಗ್ಯ ಅಂತೆಲ್ಲ ರಾಯರ ಸ್ತೋತ್ರದಲ್ಲಿ ಅಂತೇವೆ. ದಯೆ ಅಂದ್ರೇನು, ದಾಕ್ಷಿಣ್ಯ ಅಂದ್ರೇನು? ಚಿಕ್ಕವರು ತಪ್ಪು ಮಾಡಿದಾಗ ಸಹನೆ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೆ ದಯೆ ಅಂತ ಹೆಸರು. ಕೆಲವೊಮ್ಮೆ ನಮಗಿಂತ ದೊಡ್ಡವರೂ ಅಪಚಾರ ಮಾಡಿಬಿಡ್ತಾರೆ, ಅದನ್ನೂ ಸಹಿಸ್ಕೊಳ್ಳೋದಿದೆಯಲ್ಲ, ಅದಕ್ಕೆ ದಾಕ್ಷಿಣ್ಯ ಅಂತ ಹೆಸರು. ಒಟ್ಟಾರೆ ಇನ್ನೊಬ್ಬರು ನಮಗೆ ತೊಂದರೆ ಎಸಗಿದಾಗ ಅದನ್ನು ಸಹಿಸ್ಕೊಳ್ಳೋದಿದೆಯಲ್ಲ, ಅದನ್ನು ದಯಾ ಅಂತ ಕರಿತೀವಿ. ಹ್ರೀ, ಹ್ರೀ ಅಂದರೆ ಕೆಟ್ಟ ಕೆಲಸ ಮಾಡಕ್ಕೆ ನಾಚ್ಕೊಳ್ಳೋದು. ಕೆಟ್ಟ ಕೆಲಸ ಮಾಡ್ಕೊಳಕ್ಕೆ ನಾಚ್ಕೊಳ್ಳೋದು. ಒಳ್ಳೆ ಕೆಲಸ ಮಾಡ್ತಾನೆ ಇರ್ತೀವಿ, ಕೆಟ್ಟ ಕೆಲಸನೂ ಮಾಡ್ತಾನೆ ಇರ್ತೀವಿ. ಆ ಕೆಟ್ಟ ಕೆಲಸ ಮಾಡ್ಕೊಳ್ಳೋಕ್ಕೆ ಕೆಲವೊಮ್ಮೆ ನಮಗೆ ನಮ್ಮ ಕೈ ಮೀರಿ ಕೆಟ್ಟ ಕೆಲಸ ಆಗೇ ಆಗತ್ತೆ. ಅಯ್ಯೋ ಇಂಥ ಕೆಟ್ಟ ಕೆಲಸ ಮಾಡಬೇಕಾಗಿದೆಯಲ್ಲ ಅಂತ ನಾಚ್ಕೊಂಡು ಕೆಟ್ಟ ಕೆಲಸ ಮಾಡಬೇಕು ಅಂತ ಅರ್ಥ ಅಲ್ಲ. ಕೈ ಮೀರಿ ಮಾಡಬೇಕಾದ್ರೂ ನಾಚ್ಕೊಳ್ಬೇಕು. ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು, ನಾಚ್ಕೊಳ್ತಾ ಇರಬೇಕು. ಇದಕ್ಕೆ ಹ್ರೀ ಅಂತ ಹೆಸರು. ಅಲೋಲುತ್ವ ಅಂತ ಇನ್ನೊಂದು ಸಾತ್ವಿಕರ ಸ್ವಭಾವವನ್ನು ಕೃಷ್ಣ ಹೇಳ್ತಾನೆ. ಅಲೋಲುತ್ವ ಅಂದ್ರೇನು? ಚಪಲ ಬುದ್ಧಿ. ಯಾವಾಗಲೂ ಇದು ಬೇಕು ಅದು ಬೇಕು ಅದು ಬೇಕು ಅಂತ ಏನೋ ಒಂದು ಚಪಲ ಬುದ್ಧಿ. ಒಬ್ಬೊಬ್ರಿಗೆ ಒಂದೊಂದು ಚಪಲ ಬುದ್ಧಿ ಇರುತ್ತೆ. ಒಬ್ರಿಗೆ ತುಂಬ ಹಾಲು ಕುಡಿಬೇಕು ಅನ್ನೋ ಚಪಲ ಬುದ್ಧಿ, ಇನ್ನೊಬ್ರಿಗೆ ತಿಂತಾ ಇರಬೇಕು ಅನ್ನೋ ಚಪಲ ಬುದ್ಧಿ, ಇನ್ನು ಕೆಲವ್ರಿಗೆ ತಿರ್ಗಾಡ್ತಿರ್ಬೇಕು, ಎಲ್ಲರ ಕಡೆ ಸುತ್ತಾಡ್ತಾ ಇರಬೇಕು ಅನ್ನೋ ಚಪಲ ಬುದ್ಧಿ. ಒಟ್ಟಲ್ಲಿ ಯಾವುದೋ ಒಂದು ಕೆಲಸದಲ್ಲಿ ಅತೀ ಆಸೆ ಪಡ್ಕೊಂಡು ಅದೇ ಕೆಲಸ ಮಾಡ್ತಿರೋದಿದೆಯಲ್ಲ, ಅದಕ್ಕೆ ಲೋಲುತ್ವ ಅಂತ ಹೆಸರು. ಅಂಥದ್ದನ್ನು ಬಿಟ್ಟಿರಬೇಕು, ಸಾತ್ವಿಕರ ಸ್ವಭಾವ ಅದು. ಮಾರ್ಧವ, ಮೃದುವಾಗಿರಬೇಕು, ಸೌಮ್ಯವಾಗಿರಬೇಕು, ಮಾತಲ್ಲೂ ಮೃದುವಾಗಿರಬೇಕು, ದೈಹಿಕವಾಗೂ ಮೃದುವಾಗಿರಬೇಕು. ಅದನ್ನು ಮಾರ್ಧವ ಅಂತ ಕರೀತಾರೆ. ಇನ್ನು ಕ್ಷಮ, ಸಹನೆ ಇರಬೇಕು, ಅದಕ್ಕೆ ಕ್ಷಮ ಅಂತ ಕರೀತಾರೆ. ಕ್ಷಮ, ಸಹನೆ ಇರತಕ್ಕಂಥದ್ದು, ಅದಕ್ಕೆ ಕ್ಷಮ ಅಂತ ಹೆಸರು. ಕ್ರೋಧ ಮತ್ತೆ ಕ್ಷಮ ಎರಡು ಅಲ್ಲ, ಸಹನೆ ಎರಡು ಒಂದೇ ಅಲ್ವಾ? ಹೇಗೆ? ಸಹನೆ ಮಾಡ್ಕೊಂಡ್ರೆ ತಾನು ಕೋಪ ಬರಲ್ಲ. ಅದೇ. ಹಾಗಂದ್ರೆ ಏನಂದ್ರೆ, ಕ್ರೋಧ ಕ್ಷಮ ಎರಡಿದೆ. ಕ್ರೋಧ ಅಂತಂದರೆ ಕೋಪ ಮಾಡ್ಕೊಳ್ದೇ ಇರೋದು ಅಂತ ಅಷ್ಟೇ ಅರ್ಥ. ಕೋಪ ಬಿಡೋದಿದೆಯಲ್ಲ ಅದಕ್ಕೆ ಕ್ರೋಧ. ಅಕ್ರೋಧ ಕೋಪ ಬಿಡೋದು.
ಕ್ಷಮ ಅಂದ್ರೆ ಏನು ಅಂದರೆ, ಇವಾಗ ನಾವೇನು ಮಾಡ್ತೀವಿ, ನಮಗೆ ಯಾರೋ ಇವಾಗ ನೀನು ನಿಮ್ಮ ಅಕ್ಕ ನಿಂಗೇನೋ ಮಾಡಿದ್ಲು, ನೀನು ಅವಳೊಂದು ಹೊಡೆದ್ಲು ನೀ ಒಂದು ಹೊಡಿತಿ, ಅಥವಾ ಅವಳು ರೇಖದ್ದು ನೀನು ರೇಖ್ತಿ. ಅವ್ರು ಏನಾರು ಮಾಡಿದಾಗ ಅದಕ್ಕೆ ರಿಯಾಕ್ಷನ್ ಮಾಡ್ತೀವಿ, ನೀನು ವಾಪಸ್ ಮಾಡ್ತೀಯ. ಅದಕ್ಕೆ ಕೋಪ ಬಿಟ್ಟು ಪ್ರತಿ ಮಾಡದೇ ಇರೋದಿದೆಯಲ್ಲ, ಅದಕ್ಕೆ ಕ್ಷಮ ಅಂತ ಹೆಸರು. ಸುಮ್ಮನೆ ಕೋಪ ಬಿಟ್ಟಿದ್ರೆ ಕ್ಷಮ ಆಗೋದಿಲ್ಲ, ಕೋಪ ಬಿಟ್ಟಿದ್ದಾಯ್ತು ಅಷ್ಟೇ. ಅದಕ್ಕೆ ಪ್ರತಿ ಮಾಡದೇ ಇರೋದಿದೆಯಲ್ಲ, ನಮಗೆ ಅಪಕಾರ ಮಾಡ್ತಾರೆ ಯಾರೋ, ನಮ್ಗೆ ಅಪಕಾರ ಮಾಡಿಬಿಟ್ರು, ಅಪಕಾರ ಮಾಡಿದ್ರು ನಾವು ವಾಪಸ್ ಅಪಕಾರ ಮಾಡದೇ ಇರೋದಿದೆಯಲ್ಲ, ಅದಕ್ಕೆ ಕ್ಷಮ ಅಂತ ಹೆಸರು. ಬರೀ ಕೋಪ ಮಾತ್ರ ಮಾಡ್ಕೊಳ್ಳಿಲ್ಲ, ಕೋಪ ಮಾಡ್ಕೊಳ್ದೆ ಅವ್ರು ಮಾಡಿದ್ವಿ ವಾಪಸ್ ಮಾಡಿದ್ವಿ, ನಿನ್ನ ಬುಕ್ ಹರಿದಾಕ್ಬಿಟ್ಟು ಅಂತ ನೀನು ಹೋಗುವೆ, ಇನ್ಯಾವಲ್ಲ ಹೋಗ್ಬಿಟ್ಟು ಸೈಲೆಂಟಾಗಿ ಬುಕ್ ಹರಿದಾಕ್ಬಿಟ್ಟು. ಅಂದರೆ ಅಪಕಾರ ಮಾಡಿದಾಗ ವಾಪಸ್ ಅಪಕಾರ ಮಾಡಿಬಿಟ್ರೆ ಆ ಬುದ್ಧಿ ಬಿಡೋದಿದೆಯಲ್ಲ, ಅದಕ್ಕೆ ಕ್ಷಮ ಅಂತ ಹೆಸರು. ಬರೀ ಕೋಪ ಮಾತ್ರ ಬಿಡೋದಕ್ಕೆ ಅಕ್ರೋಧ ಅಂತ ಹೆಸರು. ಗೊತ್ತಾಯ್ತಾ? ಧೃತಿ, ಧೈರ್ಯ, ಎಲ್ಲ ವಿಷಯದಲ್ಲೂ ಧೈರ್ಯವಾಗಿರ್ತಕ್ಕಂಥದ್ದು. ಶೌಚ, ಶೌಚ ಅಂದ್ರೇನು? ಎರಡು ರೀತಿ ಶೌಚ ಇದೆ. ಏನು ಎರಡು ಶೌಚ ಗೊತ್ತಾ? ಒಂದು ಶೌಚ ಮಾಡ್ಕೊಳ್ಳೋದು, ಮನಸ್ಸಲ್ಲಿದ್ದ ಶೌಚ, ಹೊರಗಡೆ ಶೌಚ ಅಂತ ಎರಡು ಶೌಚ ಇದೆ. ಹೊರಗಡೆ ಶೌಚ ಅಂತಂದರೆ ಮಣ್ಣು ನೀರಿಂದ ಮಾಡ್ಕೊಳ್ತಕ್ಕಂಥದ್ದು, ಮೃತ್ತಿಕಾ ಶೌಚ ಅಂತೇನು ಹೇಳ್ತೀವಿ, ಅದನ್ನು ಬಾಹ್ಯ ಶೌಚ ಅಂತ ಕರೀತಾರೆ. ಮನಸ್ಸಿನ ಶೌಚ ಅಂದ್ರೇನು? ಮನಸ್ಸಿನಕ್ಕಂಥ ಕೊಳೆ ಬಿಡ್ತಕ್ಕಂಥದ್ದು. ಆವಾಗಲೇ ಹೇಳಿದ್ಯಲ್ಲ, ಕಾಮ ಕ್ರೋಧ ಎಲ್ಲ ಬಿಡೋದು ಅಂತ, ಅದು ಮನಸ್ಸಿನ ಶೌಚ. ಅದು ಹೀಗೆ ಎರಡು ರೀತಿ ಶೌಚ. ನಾತಿಮಾನಿತ, ಅಹಂಕಾರ ಬಿಡ್ತಕ್ಕಂಥದ್ದು. ನಾನು ದೊಡ್ಡವನು, ನಾನು ಮಾಡ್ತಾ ಇದ್ದೀನಿ, ನನ್ನದು, ನನ್ನದು ಅಂತ ಇಂಥ ಅಹಂಕಾರ ಮಮಕಾರಗಳನ್ನು ಬಿಡೋದಕ್ಕೆ ನಾತಿಮಾನಿತ ಅಂತ ಕರೀತಾರೆ. ಇಷ್ಟು ದೈವ ಸ್ವಭಾವದನ್ನು ಕೃಷ್ಣ ಹೇಳ್ದ. ಇದೆಲ್ಲ ದೈವಿ ಸ್ವಭಾವ, ಅಂದರೆ ಸಾತ್ವಿಕರ ಸ್ವಭಾವ. ಸಾತ್ವಿಕರು ಈ ರೀತಿ ಇರಬೇಕು, ಸಾತ್ವಿಕರು ಈ ರೀತಿ ಇರ್ತಾರೆ. ಸಾತ್ವಿಕರು ಈ ರೀತಿ ಇರ್ತಾರೆ ಅಂತಂದರೆ ನಾವು ಸಾತ್ವಿಕರಾಗಬೇಕಾದ್ರೆ ಇಂಥ ಗುಣಗಳನ್ನೆಲ್ಲ ನಾವು ಸಂಪಾದನೆ ಮಾಡಬೇಕು. ಇದು ಸಾತ್ವಿಕರ ಸ್ವಭಾವ. ಇವಾಗ ತಾಮಸರ ಸ್ವಭಾವ ಹೇಳಕ್ಕೆ ಶುರು ಮಾಡ್ತಾರೆ. ರಾಜಸರ ಸ್ವಭಾವ, ಕೃಷ್ಣ ರಾಜಸ ಸ್ವಭಾವ ಹೇಳಲಿಲ್ಲ ಇಲ್ಲಿ. ಸಾತ್ವಿಕ ಸ್ವಭಾವ ಹೇಳ್ದ, ತಾಮಸರ ಸ್ವಭಾವ, ಆಸುರಿ ಸಂಪತ್ತು ದೈವಿ ಸಂಪತ್ತು ಎರಡೇ ಹೇಳ್ತೀಯಾನೆ. ರಾಜಸ ಸ್ವಭಾವ ಹೇಳಲೇ ಇಲ್ಲ ಕೃಷ್ಣ ಇಲ್ಲಿ. ಯಾಕೆ ಹೇಳಲಿಲ್ಲ ಅಂತಂದರೆ, ನಮಗೆ ಮೋಕ್ಷ ಪಡೀಲಿಕ್ಕೆ ಬೇಕಾದ್ದು ದೈವಿ ಸ್ವಭಾವ, ಮೋಕ್ಷಕ್ಕೆ ವಿರೋಧಿಯಾದಂಥದ್ದು ತಾಮಸ ಸ್ವಭಾವ. ನಮಗೇನು ಬೇಕು ಏನು ಬೇಡ. ರಾಜಸ ಸ್ವಭಾವ ಏನಾಗುತ್ತೆ, ಅದು ಸೈಲೆಂಟ್, ಅದು ಆ ಕಡೆ ಮೋಕ್ಷಕ್ಕೆ ಅನುಕೂಲನೂ ಆಗೋದಿಲ್ಲ, ವಿರೋಧಿನೂ ಆಗೋದಿಲ್ಲ. ಆದ್ದರಿಂದ ಅದನ್ನು ಕೃಷ್ಣ ಇಲ್ಲಿ ಹೇಳಕ್ಕೆ ಹೋಗಲಿಲ್ಲ. ಸಾತ್ವಿಕ ಸ್ವಭಾವವನ್ನು ಹೇಳ್ತಾ ಈಗ ರಾಜಸ ಸ್ವಭಾವವನ್ನು ಹೇಳಕ್ಕೆ ಹೊರಟಿಯಾನೆ. ಹೀಗೆ ಈವರೆಗೆ ಕೃಷ್ಣ ದೈವಿ ಸಂಪತ್ತೆಲ್ಲ ಹೇಳಿ ಆಸುರ ಸ್ವಭಾವ ಮತ್ತೆ ಹೇಳಿಕ್ಕೆ ಶುರು ಮಾಡ್ದ. ರಾಜಸ ಸ್ವಭಾವ ಅದು ಉಪಯೋಗಕ್ಕಿಲ್ಲ, ಮೋಕ್ಷಕ್ಕೆ ಉಪಯೋಗನೂ ಇಲ್ಲ, ವಿರೋಧಿನೂ ಅಲ್ಲ ಅಂತ ಅದನ್ನು ಬಿಟ್ಬಿಟ್ಟ. ಆಸುರ ಸ್ವಭಾವ ಅಂದರೆ ತಾಮಸರ ಸ್ವಭಾವ ಹೇಗೆ ಅಂತ ಹೇಳಕ್ಕೆ ಹೊರಟಿಯಾನೆ ಕೃಷ್ಣ. ದಂಭ, ದರ್ಪ. ದಂಭ ಅಂದರೆ ತಾನು ಚಿಕ್ಕೋನು ಅಂತ ತಿಳ್ಕೊಂಡಿದ್ರು ದೊಡ್ಡೋನು ಅನ್ನೋ ಥರ ತೋರಿಸ್ಕೊಳ್ಳೋದು. ತುಂಬ ನಾನು ದೊಡ್ಡ ಪಂಡಿತ ಅಂತ ತೋರಿಸ್ಕೊಳ್ಳೋದು. ಆ್ಯಕ್ಚುಲಾಗಿ ಅವನಿಗೆ ಗೊತ್ತು ನಾನು ಪಂಡಿತ ಅಲ್ಲ ಅಂತ. ಅವರು ನಾನು ದೊಡ್ಡ ಪಂಡಿತ ಅಂತ ತೋರಿಸ್ಕೊಳ್ಳೋದು. ನಾನು ಒಳ್ಳೆ ಅಡುಗೆ ಭಟ್ಟ ಅಲ್ಲ ಅಂತ ಗೊತ್ತು, ಅವರು ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ಕೊಳ್ಳೋದು. ನಾನು ತುಂಬ ದೊಡ್ಡ ಸೈಂಟಿಸ್ಟು ಅಂತ ಹೇಳ್ಕೊಂಡ್ಬಿಡ್ತಾನೆ. ಅವನಿಗೆ ಗೊತ್ತು ನಾನು ಅಷ್ಟು ದೊಡ್ಡ ಸೈಂಟಿಸ್ಟ್ ಅಲ್ಲ, ಸ್ವಲ್ಪ ಓದಿ, ನಿನ್ಗೆ ಗೊತ್ತು. ಅಂದರೆ ತನ್ನ ಸ್ವಲ್ಪ ಇದ್ರೂ ಜಾಸ್ತಿ ಇರೋ ಥರ ತೋರಿಸ್ಕೊಂಬಿಡೋದು. ಅದಕ್ಕೆ ದಂಭ ಅಂತ ಕರೀತಾರೆ. ದರ್ಪ, ದರ್ಪ ಅಂದರೆ ಆ್ಯಕ್ಚುಲಾಗಿ ಅದಕ್ಕೋ ಹೆದರ್ಕೋಬೇಕಾಗಿದೆ, ಹೆದರ್ಕೊಳ್ಳೋಕೆ ಕಾರಣ ಇದ್ರೂ ಹೆದರ್ಕೊಳ್ದೇ ಇರೋದು. ಅಂದರೆ ಲೋಕದಲ್ಲೇನೋ ಇವತ್ತು ಇಲ್ಲಿ ಆನೆ ನುಗ್ಬಿಡುತ್ತೆ ಅಂತ ಹೆದರಿಕೆ ಇದ್ರೂ ಹೆದರ್ಕೊಳ್ಳಲ್ಲ ಅನ್ನೋ ಆ ಥರದ್ದಲ್ಲ. ಏನೋ ತಪ್ಪು ಮಾಡೋಕ್ಕೆ ಹೊರಟಿಯಾನೆ, ಇಂಥ ತಪ್ಪು ಮಾಡಿದ್ರೆ ಇಂಥ ಶಿಕ್ಷೆ ಆಗತ್ತೆ ಅಂತಿರುತ್ತೆ. ಅಂದರೆ ಸುಮ್ಮನೆ ಉದಾಹರಣೆಗೆ ಒಂದು ಇರುವೆ ಸಾಯಿಸೋದು,
ಇರುವೆ ಸಾಯಿಸಿದ್ರೆ ನಂಗೆ ಪಾಪ ಬರುತ್ತೆ ಅಂತ ಗೊತ್ತಿದೆ, ಗೊತ್ತಿದ್ರೂ ಒಂದು ಇರುವೆ ತಾನೆ ಸಾತ್ರ ಸಾಯಲಿ ಅನ್ನೋ ಅಹಂಕಾರದಿಂದ ಸಾಯಿಸ್ಬಿಡೋದು. ಹೆದರ್ಕೋಬೇಕಾಗಿದೆ ಆ್ಯಕ್ಚುಲಾಗಿ, ಆದರೂ ಹೆದರ್ಕೊಳ್ದೆ ಇದೆಯೋದೆಲ್ಲ ಅದಕ್ಕೆ ದರ್ಪ ಅಂತ ಹೆಸರು. ಕ್ರೋಧ, ಕೋಪ ಮಾಡ್ಕೊಳ್ಳೋದು. ಪಾರುಷ್ಯ, ಪಾರುಷ್ಯ ಅಂದರೆ ಮಾತು ಇನ್ನೊಬ್ರಿಗೆ ಹಿತಕರವಾಗಿರತಕ್ಕಂಥ ಮಾತನ್ನು ಆಡಬೇಕು, ಇನ್ನೊಬ್ರಿಗೆ ಹಿಂಸೆ ಆಗುವಂಥ ಮಾತಾಡೋದಕ್ಕೆ ಪಾರುಷ್ಯ ಅಂತ ಕರೀತಾರೆ. ನಮ್ಮ ಮಾತು ಹೇಗಿರಬೇಕು ಅಂತಂದರೆ ಕೇಳಕ್ಕೆ ಇಂಪಾ ಇರಬೇಕು, ಎಷ್ಟು ಚೆನ್ನಾಗಿ ಮಾತಾಡ್ತೀಯಾರಪ್ಪ ಅವರು ಅನ್ನೋ ಹಾಗಿರಬೇಕು. ಸಿಡುತ್ತಾ ಸಿಡುತ್ತಾ ಇನ್ನೊಬ್ರು ಹಿಂಸೆ ಮಾಡೋ ಹಂಗೆ ಮಾತಾಡೋದಿದೆಯಲ್ಲ ಅದನ್ನು ಪಾರುಷ್ಯ ಅಂತ ಕರೀತಾರೆ. ಇನ್ನೇನೋ ಮಾಡ್ತಿರ್ತಿ, ಮಗು ಇಲ್ಲಿ ಮಾಡಬೇಡಪ್ಪ, ಆ ಕಡೆ ಹೋಗಿ ಕೂತ್ಕೊಂಡ್ಮಾಡು ಅಂತ ಹೇಳಬೇಕು. ಎದಾಗ ಆ ಕಡೆಗೆ ಅಂತಂದರೆ ಇನ್ನೊಬ್ರು ಹಿಂಸೆ ಆಗೋಂಥ ಮಾತಾಯಿತು, ಅದು ಪಾರುಷ್ಯ. ಆ ಥರ ಮಾತಾಡೋದು ತಾಮಸರ ಸ್ವಭಾವ. ಅಜ್ಞಾನ, ಅಜ್ಞಾನ ನಾನಾ ರೀತಿ ಇದೆ. ಇಲ್ಲೇ ಕೃಷ್ಣ ಹೇಳ್ತಾನೆ, ಬಹುಶಾಖ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಮ್ ಅಂತ. ಈ ಅಜ್ಞಾನಿಗಳಿಗೆ ತುಂಬ ನಾನಾ ರೀತಿ, ಒಂದು ಮರಕ್ಕೆ ರೆಂಬೆ ಕೊಂಬೆ ನೂರಾರು ಕವಲುಗಳಿರುತ್ತಲ್ಲ, ಹಾಗೆ ಅಜ್ಞಾನ ತುಂಬ ಥರ ಅಜ್ಞಾನಗಳಿದೆ. ಒಂದು ಅಜ್ಞಾನ ಅಂತ ಹೇಳೋಕ್ಕೆ ಆಗೋದಿಲ್ಲ. ದೇವ್ರ ಬಗ್ಗೆ ಅಜ್ಞಾನ ಇದೆ, ಪ್ರಕೃತಿಯ ಬಗ್ಗೆ ಅಜ್ಞಾನ ಇದೆ, ಜೀವರ ಬಗ್ಗೆ ಅಜ್ಞಾನ ಇದೆ, ಜಗತ್ತಿನ ಬಗ್ಗೆ ಅಜ್ಞಾನ ಇದೆ, ನಾನಾ ರೀತಿ ಅಜ್ಞಾನ ಇದೆ. ಅಜ್ಞಾನ ಸ್ಪೆಸಿಫಿಕ್ಕಾಗಿ ಇಷ್ಟೇ ಅಜ್ಞಾನ ಅಂತ ಹೇಳೋಕ್ಕಲ್ಲ, ತುಂಬ ಹಲವಾರು ಥರ ಅಜ್ಞಾನಗಳು ಬರುತ್ತೆ. ಹೀಗೆ ಇದು ಆಸುರ ಸ್ವಭಾವ. ಇದರಲ್ಲಿ ಕೃಷ್ಣ ಇಷ್ಟೊತ್ತು ದೈವಿ ಸ್ವಭಾವವನ್ನು ಹೇಳಿದ, ಅಂದರೆ ಸಾತ್ವಿಕ ಸ್ವಭಾವ, ಆಸುರ ಸ್ವಭಾವ ಎರಡನ್ನೂ ಹೇಳಿದ. ಈ ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣ ಆಗುತ್ತೆ, ಆಸುರ ಸಂಪತ್ತು ತಮಸ್ಸಕ್ಕೆ ಕಾರಣ ಆಗತ್ತೆ. ಹೀಗೆಲ್ಲ ಹೇಳಿದಾಗ ಅರ್ಜುನಂಗೆ ಹೆದರಿಕೆ ಆಗೋಗ್ಬಿಡ್ಬೋದು. ಅಪ್ಪ ಹಾಗಾದ್ರೆ ನಾನೇನಪ್ಪ ದೈವ ಸ್ವಭಾವದವನೋ ಆಸುರ ಸ್ವಭಾವದೇನೋ ಅಂತ ಅನಿಸ್ಬಿಡ್ಬೋದು ಅರ್ಜುನಂಗೆ. ಅದಕ್ಕೆ ಕೃಷ್ಣ ಹೇಳ್ದ, ಮಾಷದ ಸಂಪದಂ ದೈವೀಂ ಅವಿಜಾತೋಸಿ ಪಾಂಡವ. ಅರ್ಜುನ ಏನು ಹೆದರ್ಕೋಬೇಡ, ನೀನು ದೈವ ಸ್ವಭಾವದವನೇ, ನೀನು ಸಾತ್ವಿಕ ಸ್ವಭಾವದವನು, ನೀನು ಹೆದರಬೇಡ ಅಂತ ಹೇಳಿದ. ಹೀಗೆ ಲೋಕದಲ್ಲಿ ಎರಡು ರೀತಿ ಇದೆ, ದೈವ ಸ್ವಭಾವ ಆಸುರ ಸ್ವಭಾವ ಅಂತ. ಅರ್ಜುನ ನಿನಗೆ ದೈವ ಸ್ವಭಾವ ಹೆಚ್ಚಿಗೆ ವಿಸ್ತಾರವಾಗಿ ಹೇಳಿದೆ, ತಾಮಸ ಆಸುರ ಸ್ವಭಾವವನ್ನು ಇನ್ನೂ ಹೇಳ್ತೀನಿ ಕೇಳು ಅಂತ ಮತ್ತೆ ಹೇಳಕ್ಕೆ ಶುರು ಮಾಡ್ದ ಕೃಷ್ಣ. ಈ ಆಸುರದರು ಹೇಗಿರ್ತಾರೆ ಅಂತಂದರೆ ಅವ್ರಿಗೆ ಪ್ರವೃತ್ತಿಯಿಂದ್ರೂ ಗೊತ್ತಿಲ್ಲ, ನಿವೃತ್ತಿಯಿಂದ್ರೂ ಗೊತ್ತಿಲ್ಲ. ನಿವೃತ್ತಿ, ಪ್ರವೃತ್ತಿ ಅಂತಂದರೆ ಏನು ಮಾಡಬೇಕು ಅನ್ನೋದು, ನಿವೃತ್ತಿಯಿಂದ ಏನು ಮಾಡಬಾರ್ದು ಅಂತ. ಏನೋ ಕೆಲಸ ಮಾಡೋಕ್ಕೆ ಹೊರಡ್ತೀವಿ, ಅದರಿಂದ ವಾಪಸ್ ಬರೋದು, ಓ ಇದು ಮಾಡಬಾರ್ದು, ಇದು ತಪ್ಪಾಗತ್ತೆ ಅಂತ ವಾಪಸ್ ಬರೋದು. ಅಥವಾ ಇಂಥ ಕೆಲಸ ಮಾಡಬೇಕು ಅಂತ ಹೊರಡೋದಕ್ಕೆ ಪ್ರವೃತ್ತಿ, ವಾಪಸ್ ಬರೋದಕ್ಕೆ ನಿವೃತ್ತಿ. ಈ ಆಸುರ ಸ್ವಭಾವದವರಿಗೆ ಪ್ರವೃತ್ತಿಯೂ ಗೊತ್ತಿಲ್ಲ, ನಿವೃತ್ತಿಯೂ ಗೊತ್ತಿಲ್ಲ. ಅಂದರೆ ನಾನು ಯಾವ ಕೆಲಸ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಯಾವ ಕೆಲಸ ಮಾಡಬಾರ್ದು ಅಂತಲೂ ಗೊತ್ತಿಲ್ಲ. ಮನಸ್ಸಿಗೆ ಏನು ಬರುತ್ತೋ ಅದನ್ನು ಮಾಡ್ತಾ ಇರೋದಷ್ಟೆ, ಪ್ರಾಣಿ ಥರ. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ಒಂದು ನಾಯಿ ರಸ್ತೆ ದಾಟಬೇಕು. ಇವಾಗ ಮನುಷ್ಯರು ನಾವು ರಸ್ತೆ ದಾಟ್ತೀವಿ, ನಾಯಿನೂ ರಸ್ತೆ ದಾಟುತ್ತೆ. ಆದರೆ ರಸ್ತೆ ದಾಟಕ್ಕೆ ಹೋಗೋದು ನಾಯಿಗಳು, ತುಂಬ ನಾಯಿಗಳು ಸತ್ತು ಬೀಳತ್ವೆ. ಮನುಷ್ಯಂಗೆ ಅಷ್ಟೊಂದು ಏಟು ಬೀಳಲ್ಲ, ಅಪರೂಪಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅಷ್ಟೇ ಹೊರತಾಗಿ ನಾಯಿ ಸತ್ತು ಬೀಳೋಷ್ಟು ಮನುಷ್ಯ ಸತ್ತು ಬೀಳಲ್ಲ. ಯಾಕೆ? ಮನುಷ್ಯ ತುಂಬ ಬುದ್ಧಿವಂತಿರ್ತಾರೆ. ಮನುಷ್ಯಂಗೆ ಅವನಿಗೆ ಪ್ರವೃತ್ತಿ ಗೊತ್ತು ಅಥವಾ ನಿವೃತ್ತಿ ಗೊತ್ತು. ಅಂದರೆ ಎಲ್ಲೋ ದೂರದಲ್ಲಿ ವೆಹಿಕಲ್ ಬರ್ತಾ ಇದೆ, ಎಷ್ಟು ದೂರದಿಂದ ವೆಹಿಕಲ್ ಬರ್ತಾ ಇದೆ, ನಾನು ಇಲ್ಲಿಂದ ಈ ರಸ್ತೆ ಈ ದಾಟಿಗೆ ನಾನು ಪಾಸ್ ಮಾಡೋಕ್ಕಾಗತ್ತೋ ಇಲ್ವೋ, ನಾನು ಹೋದವನು ವಾಪಸ್ ಬರಬೇಕೋ ಬೇಡವೋ ಎಲ್ಲ ತಿಳ್ಕೊಂಡು 4 ಹೆಜ್ಜೆ ಹಾಕ್ದ, ಯಾವುದೋ ರಸ್ತೆ ವೆಹಿಕಲ್ ಜೋರಾಗಿ ಬಂದ್ಬಿಡ್ತು, ವಾಪಸ್ ಬಂದ. ಹೀಗೆ ನಾನು ಯಾವಾಗ ಮುಂದುವರಿಬೇಕು, ಯಾವಾಗ ಹಿಂದಿಗೆ ಬರಬೇಕು ಎಲ್ಲ ತಿಳ್ಕೊಂಡು ಜೋಪಾನವಾಗಿ ರಸ್ತೆ ದಾಟ್ತಾನೆ. ನಾಯಿಗೇನಾಗತ್ತೆ, ನಾಯಿಗೋ ಹಸುಗೋ ಪ್ರಾಣಿಗೋ ಅದಕ್ಕೆ ಹೋಗಬೇಕು ಅಂತ ಅಷ್ಟೇ ಗೊತ್ತು. ಆ ಕಡೆಯಿಂದ ಎಷ್ಟು ದೂರದಿಂದ ವೆಹಿಕಲ್ ಬರ್ತಾ ಇದೆ, ಅದು ನಂಗೆ ಗುದ್ದುಬಿಡತ್ತಾ, ಗುದ್ದಲ್ವಾ, ನಾನು ಸಿಕ್ಕಾಕೊಂಡು ಸತ್ತೋಗ್ಬಿಡ್ತೀನ, ಪಾಪ ಏನೂ ಗೊತ್ತಿಲ್ಲ. ಹೋಗ್ಬೇಕು ಅಂತ ಗೊತ್ತಾ ಹೊಟ್ಟೋಗ್ಬಿಡ್ತು. ಏನಾಯ್ತು ಕಡೆಗೆ ಅವಾಗ? ಯಾವುದು ವೆಹಿಕಲ್ ಬರದೆ ಹೋದರೆ ದಾಟ್ತು, ಇಲ್ಲಾದರೆ ಪಾಪ ಸಿಕ್ಕಾಕೊಂಡು ಸಾಯ್ತು. ಇದು ಬರೀ ರಸ್ತೆ ದಾಟೋ ವಿಷಯ ಅಂತ ಒಂದು ಉದಾಹರಣೆ ಕೊಟ್ಟಿದ್ದು. ಹಾಗೆ ಪ್ರತಿಯೊಂದು ವಿಷಯದಲ್ಲೂ
ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಅಂತ ತಿಳ್ಕೊಂಡು ಮಾಡಬೇಕು. ಅವ್ರಿಗೆ ಎರಡೂ ಜ್ಞಾನ ಇಲ್ಲ, ತಮ್ಮ ಮನಸ್ಸಿಗೆ ಬಂದಂದು ಮಾಡ್ತಾ ಇರೋದಷ್ಟೇ. ಹಾಗಾಗಿ ಅವ್ರಿಗೆ ಪ್ರವೃತ್ತಿ ಅಂತೂ ಗೊತ್ತಿಲ್ಲ, ನಿವೃತ್ತಿ ಅಂತೂ ಗೊತ್ತಿಲ್ಲ. ಮತ್ತು ಶೌಚ, ಹಿಂದೆ ಹೇಳಿದಂತೆ ಬಾಹ್ಯ ಶೌಚ ಆಗಲಿ ಅಥವಾ ಆಂತರ ಶೌಚ, ಎರಡೂ ಶೌಚವೂ ಇಲ್ಲ. ಸತ್ಯ ನುಡಿಬೇಕು ಅಂತಿಲ್ಲ ಅವರಿಗೆ, ಬಾಯಿಗೆ ಬಂದಿದ್ದು ಹೇಳ್ತಿರೋದಷ್ಟೇ. ತಮ್ಮ ಕೆಲಸ ಸಾಧಿಸ್ಕೊಳಕ್ಕೇನು ಬೇಕೋ ಅದನ್ನು ಮಾಡ್ಕೊಳ್ತಿರ್ತಾರೆ ಅಷ್ಟೇ. ಇನ್ನು ಜಗತ್ತ ಸತ್ಯ, ಅಪ್ರತಿಷ್ಠ, ಅನೀಶ್ವರ ಅಂತ ಹೇಳ್ತಿರ್ತಾರೆ. ಅಪ್ರತಿಷ್ಠ ಅಂದ್ರೆ ಅಸತ್ಯ ಅಂದ್ರೆ ಗೊತ್ತಾಯ್ತಾ ಏನು? ಸುಳ್ಳು. ಜಗತ್ತು ಸತ್ಯ ಅಲ್ಲ, ಸುಳ್ಳು ಅಂತ ಹೇಳ್ಬಿಟ್ರು. ಹಾಗೆ ಅಪ್ರತಿಷ್ಠ, ಜಗತ್ತು ಅಪ್ರತಿಷ್ಠ. ಅಪ್ರತಿಷ್ಠ ಅಂದ್ರೇನು ಅಂದರೆ, ಪ್ರತಿಷ್ಠಾ ಅಂತಂದರೆ ಜಗತ್ತಿಗೆ ಕಾರಣ ಅಂತ ಪರಮಾತ್ಮನಿಗೆ ಪ್ರತಿಷ್ಠಾ ಅಂತ ಹೆಸರು. ಅಂಥ ಪರಮಾತ್ಮ ಇಲ್ಲ. ಅಂದರೆ ಈ ಜಗತ್ತು ಇರಲಿಕ್ಕೆ ಬೇಕಾದಂಥ ಭಗವಂತನ ಆಶ್ರಯ ಬೇಕಾಗಿದೆಯಲ್ಲ, ಅದಿಲ್ಲ, ಅದು ಬೇಕಾಗಿಲ್ಲ. ಅಂದರೆ ದೇವರಿಲ್ಲದೆ ಹೋದರೂ ಜಗತ್ತು ಓಡ್ತಾ ಇರುತ್ತೆ ಅಂತ ಹೀಗೆ ಹೇಳ್ತಾರೆ. ಅನೀಶ್ವರ. ಅನೀಶ್ವರ ಅಂದರೆ ಈಶ್ವರ ಇಲ್ಲ. ಈಶ್ವರ ಅಂದೇನು? ಜಗತ್ತನ್ನು ನೇಮನೆ ಮಾಡ್ತಾ ಇರೋನು. ನೇಮನೆ ಅಂದರೆ ಜಗತ್ತಿಗೆ ಕಮಾಂಡರ್, ಕಮಾಂಡ್ ಮಾಡೋದು, ಎಲ್ಲ ಹೀಗೆ ಮಾಡಬೇಕು ಅಂತ. ಹೊರಗೆ ಅಂದರೆ ಎರಡು ಥರ ಇದೆ ದೇವರು ಮಾಡ್ತಿರೋದು. ಹೊರಗಡೆ ಜಗತ್ತಲ್ಲಿ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದು, ಮಳೆ ಬೆಳೆ ಎಲ್ಲ ಕೊಟ್ಟು ಗಿಡ ಬೆಳೆಯುವಂತೆ ಮಾಡ್ತಾನೆ, ಸೂರ್ಯ ಬಿಸಿಲು ಬೀಳುವಂತೆ ಮಾಡ್ತಾನೆ, ಚಂದ್ರನಿಂದ ಕಿರಣ ಬೀಳುವಂತೆ ಮಾಡ್ತಾನೆ, ಆ ಪದಾರ್ಥಗಳು ಬೆಳೆಯುವಂತೆ ಮಾಡ್ತಾನೆ, ಗಿಡಗಳ ಮರಗಳು ಬೆಳೆಯುವಂತೆ ಮಾಡ್ತಾನೆ, ಅದರಿಂದ ನಮ್ಗೆ ಹಣ್ಣು ಪದಾರ್ಥಗಳು ಸಿಗುವಂತೆ ಮಾಡ್ತಾನೆ, ನದಿಯಲ್ಲಿ ನೀರು ಹರಿಯುವಂತೆ ಮಾಡ್ತಾನೆ. ಹೀಗೆ ಹೊರಗಡೆ ಇದ್ದು ಎಲ್ಲವನ್ನೂ ಕಮಾಂಡ್ ಮಾಡ್ತೀಯಾನೆ. ನಮ್ಮೊಳಗಿದ್ದು, ನಮ್ಮ ಮನಸ್ಸೊಳಗಿದ್ದು ನಮಗೆ ಪ್ರೇರಣೆ ಮಾಡಿ ಕೆಲಸ ಮಾಡಿಸ್ತಾ ಇದ್ದಾನೆ. ಹೀಗೆ ಎರಡು ರೀತಿ ದೇವ್ರು ಮಾಡ್ತೀಯಾನಲ್ಲ, ಎರಡೂ ಇಲ್ಲ ಅಂತ ಹೇಳ್ತಾರೆ. ಇಂಥ ಭಗವಂತನೇ ಇಲ್ಲ, ಇದನ್ನು ಇಡೀ ಜಗತ್ತನ್ನು ಕಮಾಂಡ್ ಮಾಡ್ತಾ ಇರ್ತಕ್ಕಂಥ ಒಬ್ಬ ಈಶ್ವರ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮತ್ತೆ ಜಗತ್ತು ಪರಸ್ಪರ ಹುಟ್ಟಿದ್ದಲ್ಲ. ಜಗತ್ತು ಪರಸ್ಪರ ಹುಟ್ಟಿದ್ದಲ್ಲ ಅಂದರೆ ಪರಸ್ಪರ ಹುಟ್ಟಿದ್ದಲ್ಲ ಏನು ಹಾಗಂದ್ರೆ ಅಂದರೆ, ಜಗತ್ತು ಹೇಗೆ ಹುಟ್ಟಿದೆ ಅಂತಂದರೆ, ಮೊದಲು ಭಗವಂತ ಜಡ ಪ್ರಕೃತಿ ಅಂತಿದೆ, ಆ ಪ್ರಕೃತಿಯನ್ನು ಸೃಷ್ಟಿ ಮಾಡ್ದ. ಜಡ ಪ್ರಕೃತಿಯಿಂದ ಮಹತ್ತತ್ವ ಸೃಷ್ಟಿ ಮಾಡ್ದ, ಮಹತ್ತತ್ವದಿಂದ ಅಹಂಕಾರ ತತ್ವ ಸೃಷ್ಟಿ ಮಾಡ್ದ. ಏನು ಹೀಗಂದ್ರೆ ಅಂದರೆ, ಇವಾಗ ಒಂದು ಮಡಕೆ ಆಗ್ಬೇಕಾದ್ರೆ ಯಾತ್ರಿಂದ ಮಾಡ್ತೀವಿ? ಮಣ್ಣು. ಮಣ್ಣಿಂದ ಮಡಕೆ ಮಾಡ್ತಾರೆ. ಬಟ್ಟೆ ಯಾತ್ರಿಂದ ಮಾಡ್ತಾರೆ? ಹತ್ತಿಯಿಂದ ಬಟ್ಟೆ ಮಾಡ್ತಾರೆ. ಅಂದರೆ ಏನೇ ಒಂದು ಪದಾರ್ಥ ಮಾಡಬೇಕಾದ್ರೂ ಅದಕ್ಕೆ ರಾ ಮೆಟೀರಿಯಲ್ ಒಂದು ಬೇಕು. ಮಡಕೆಗೆ ಮಣ್ಣಿದ್ದ ಹಾಗೆ ಇಷ್ಟು ವಿಚಿತ್ರವಂತ ಜಗತ್ತು ಬಂದಿದೆಯಲ್ಲ, ಬೆಟ್ಟ ಗುಡ್ಡ ನದಿ ಬೆಂಕಿ ಏನೇನೋ ಇದೆಯಲ್ಲ ಜಗತ್ತಲ್ಲಿ, ಇದಕ್ಕೆಲ್ಲ ಮೂಲ ಕಾರಣವಂಥದ್ದಕ್ಕೆ ಪ್ರಕೃತಿ ಅಂತ ಕರಿತೀವಿ. ಮಣ್ಣಿಂದ ಒಬ್ಬ ಕುಂಬಾರ ಮಣ್ಣು ಹೆಂಟೆ ತಗೊಂಡು 4 ಮಡಕೆ ಮಾಡಿದ್ನಲ್ಲ, ಆ ಜಡ ಪ್ರಕೃತಿ ಅಂತಿತ್ತು. ಅದರಿಂದ ಭಗವಂತ ಒಂದು ಪ್ರಕೃತಿ ತಗೊಂಡು ಜಗತ್ತನ್ನು ಸೃಷ್ಟಿ ಮಾಡ್ದ. ಹೇಗೆ ಮಾಡ್ದ? ಆ ಜಡ ಪ್ರಕೃತಿಯಿಂದ ಮೊದಲು ಮಹತ್ತತ್ವ ಅಂತ ಒಂದು ತತ್ವ ಸೃಷ್ಟಿ ಮಾಡ್ದ, ಮಹತ್ತತ್ವದಿಂದ ಅಹಂಕಾರ ತತ್ವ ಸೃಷ್ಟಿ ಮಾಡ್ದ, ಅದರಿಂದ ಪಂಚಭೂತಗಳು, ಆಕಾಶ, ಆಕಾಶದಿಂದ ವಾಯು, ಹೀಗೆ ವಾಯುವಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿಂದ ಭೂಮಿ, ಹೀಗೆ ಒಂದಾದ್ಮೇಲೆ ಒಂದು ಸೃಷ್ಟಿ ಮಾಡಿಯಾನೆ. ಅಂದರೆ ಪರಸ್ಪರ ಒಂದಾದ್ಮೇಲೆ ಒಂದು ಹುಡ್ತಾ ಹೋಯಿತು. ಅಹಂಕಾರ ತತ್ವದಿಂದ ಮಹತ್ತತ್ವದಿಂದ ಅಹಂಕಾರ ತತ್ವದಿಂದ ಪಂಚಭೂತಗಳು, ಹೀಗೆ ಒಂದಾದ್ಮೇಲೆ ಒಂದು ಹುಡ್ತಾ ಹೋಯ್ತಲ್ಲ, ಇದಕ್ಕೆ ಪರಸ್ಪರ ಹುಟ್ಟಿದ್ದು ಅಂತ ಹೆಸರು. ಈ ರೀತಿ ಇಲ್ಲ, ಒಂದಾದ್ಮೇಲೆ ಏನು ಜಗತ್ ಸೃಷ್ಟಿ ವರ್ಣನೆ ಮಾಡ್ತಾ ಇದೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ, ಹಾಗಲ್ಲ, ಸುಮ್ಮನೆ ಇದ್ದಕ್ಕಿದ್ದಂಗೆ ಜಗತ್ತಾಗೋಗ್ಬಿಟ್ಟಿದೆ ಅಂತ ಹೇಳ್ಬಿಡ್ತಾರೆ. ಹೇಗೆ ಇದ್ದಕ್ಕಿದ್ದಂಗೆ ಆಗೋಯ್ತು? ಕಾಮಹೈತುಕಂ, ಅಜ್ಞಾನದಿಂದ ಆಗೋಗಿದೆ. ಅಜ್ಞಾನ ಅಷ್ಟೇ, ವಾಸ್ತವಿಕವಾಗಿ ಜಗತ್ತಿಲ್ವೇ ಇಲ್ಲ. ಇಲ್ಲೇ ಇರೋ ಜಗತ್ತು ಕಾಣಿಸ್ತಾ ಇದೆ. ಅಲ್ಲಿ ಒಂದು ಹಗ್ಗ ಬಿದ್ದಿರುತ್ತೆ, ದೂರದಲ್ಲಿ ಹಗ್ಗ ಬಿದ್ದೋದು ಏನಂತ ಅನ್ನಿಸ್ಬೋದು ನಿಮಗೆ? ಹಾವು ಅಂತ ಅನ್ನಿಸ್ಬೋದಲ್ವಾ? ಆ್ಯಕ್ಚುಲಾಗಿ ಹಾವಿದೆಯಾ ಅಲ್ಲಿ? ಹಾವಿಲ್ಲದೆ ಇದ್ರೂ ಹಗ್ಗನ್ನು ನೋಡಿ ಹಾವು ಅಂತ ಅನ್ನಿಸ್ಬಿಡ್ತಲ್ವಾ?
ಹಾಗೆ ಆ್ಯಕ್ಚುಲಾಗಿ ಏನು ಇಲ್ವೇ ಇಲ್ವಂತಿದ್ದು. ಈ ರೂಮು ಇಲ್ಲ, ಈ ಪುಸ್ತಕನೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಯಾರೂ ಇಲ್ಲ, ಸುಮ್ಮನೆ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಈ ಥರ ಹೇಳ್ತಾರೆ ತಾಮಸ ಸ್ವಭಾವದವರು. ಅಜ್ಞಾನದಿಂದ ಹೇಗೆ ಹಗ್ಗ ನೋಡು ಹಾವು ಅನ್ಕೊಂಡ್ಬಿಟ್ವೋ ಹಾಗೆ ಅಜ್ಞಾನದಿಂದ ಇಲ್ಲೇ ಇರೋ ಜಗತ್ತನ್ನು ಇದೆ ಅಂತ ಅನ್ಕೊಂಡ್ಬಿಟ್ಟಿವಿ. ಇದರಿಂದ ಏನಾಯಿತು? ನಷ್ಟಾತ್ಮಾನಃ ಅಲ್ಪಬುದ್ಧಯ ಪ್ರಭವಂತಿ ಉಗ್ರಕರ್ಮಾಣಃ ಕ್ಷಯಾಯ ಜಗತೋ ಅಹಿತಾ. ಹೀಗಾಗದ ಏನೂ ಇಲ್ಲ, ಎಲ್ಲ ಅಜ್ಞಾನ ಅಂತಂದಾಗ ಏನಾಗೋಗ್ಬಿಡುತ್ತೆ, ಇದೇ ರೀತಿ ಉಪದೇಶ ಮಾಡಿದಾಗ ಏನಾಗೋಗ್ಬಿಡುತ್ತೆ ಜನಗಳಿಗೆ, ಹಾಗಾದ್ರೆ ಪುಣ್ಯವೂ ಇಲ್ಲ ಪಾಪನೂ ಇಲ್ಲ. ಇವತ್ತು ಸದ್ಯಕ್ಕೆ ನಂಗೆ ಹೊಟ್ಟೆ ತುಂಬಬೇಕು, ಇನ್ನೊಬ್ಬನ ಮನೆಗೆ ಹೋಗು, ಕಳ್ತನಾರ ಮಾಡು, ಅವನ ತಲೆನಾರ ಹೊಡಿ, ದುಡ್ಡು ಬೇಕಾರೋ ಪದಾರ್ಥ ಎತ್ಕೊಂಬ, ಸುಖವಾಗಿರ್ಬೋದು. ಈ ಥರ ಬುದ್ಧಿ ಬಂದ್ಬಿಡುತ್ತೆ. ಆಸುರ ಸ್ವಭಾವದವ್ರು ಹೀಗೆ ಮಾಡ್ತೀಯಾರೆ. ಯಾವಾಗ ಈ ಥರ ಕೆಟ್ಟ ಉಪದೇಶ ಮಾಡಿಬಿಟ್ರೋ, ಜಗತ್ತಲ್ಲಿ ಒಂದು ಧರ್ಮ ಪುಣ್ಯ ಪಾಪ ಏನೂ ಇಲ್ಲ ಅಂತ ಹೇಳ್ಬಿಟ್ಟಾಗ ಯಾರೇನು ಬೇಕಾದ್ರೂ ಮಾಡ್ಬೋದಲ್ವಾ? ಹಾಗಾಗಿ ಇಷ್ಟ ಬಂದಂಗೆ ಮಾಡ್ತೀಯಾರೆ. ತಾವೂ ಹಾಳಾಗ್ತಾರೆ, ಜಗತ್ತನ್ನೂ ನಾಶ ಮಾಡಿಬಿಡ್ತಾರೆ. ಉಗ್ರವಾಂತ ಕ್ರಮ, ಕೆಟ್ಟ ಕೆಲಸ ಅಂದರೆ ಇನ್ನೊಬ್ರು ಹಿಂಸೆ ಆಗೋವಂತೆ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ತಾವು ಬದುಕಬೇಕಷ್ಟೇ, ಇನ್ನೊಬ್ರಿಗೆ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ ಆ ಬುದ್ಧಿನೇ ಇಲ್ವಲ್ಲ. ಯಾಕಂದರೆ ಎಲ್ಲನೂ ಅಜ್ಞಾನದಿಂದ ಬಂದಿರೋದು, ಆ್ಯಕ್ಚುಲಾಗಿ ಅವನು ಇಲ್ವೇ ಇಲ್ವಲ್ಲ. ಹಾಗಾಗಿ ತಮ್ಮ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾರೆ, ಇನ್ನೊಬ್ರಿಗೆ ಹಿಂಸೆ ಆಗುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ ಏನು ಬೇಕಾದ್ರೆ ಸಿಕ್ಕಿದ್ದ ದಾನಗಳು, ಇಂತಿಂಥ ದಾನಗಳು ತೊಗೋಬೇಕು, ಇಂತಿಂಥ ದಾನ ತೊಗೋಬಾರ್ದು ಅಂತಿರುತ್ತೆ. ಅವೆಲ್ಲ ಏನೂ ಇಲ್ಲ, ನನ್ನ ಹೊಟ್ಟೆ ತುಂಬಬೇಕು, ನನ್ನ ಇಷ್ಟ ಪೂರ್ಣ ಆಗಬೇಕು ಅನ್ನೋಕ್ಕೋಸ್ಕರವಾಗಿ ಏನು ಬೇಕಾರೋ ದಾನ ಕೊಡಲಿ, ಯಾರು ಬೇಕಾರೋ ದಾನ ಕೊಡಲಿ, ಎಲ್ಲವನ್ನೂ ತಾವು ತೊಗೊಂಡ್ಬಿಡ್ತಾರೆ. ತುಂಬ ಚಿಂತೆ, ಮನಸ್ಸಲ್ಲೆಲ್ಲ ಪ್ರಳಯಾಂತಕ ಚಿಂತೆಗಳು. ಆ ಚಿಂತೆಗೆ ಕಡೆಯೇ ಇಲ್ಲದಷ್ಟು ಚಿಂತೆ ಮಾಡ್ತಾ ಇರ್ತಾರೆ. ಒಟ್ಟಾರೆ ಇಡೀ ನಮ್ಮ ಜೀವನದ ಉದ್ದೇಶ ಏನು ಅಂತ ಅನ್ಕೊಂಡಿರ್ತಾರೆ ಅಂದರೆ, ಏನೋ ಸಾಧಿಸ್ಬೇಕು ಅಂತೆಲ್ಲ ಏನಿಲ್ಲ, ಸುಖವಾಗಿರ್ಬೇಕಷ್ಟೆ. ಬದುಕಿರೋವರೆಗೂ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ತಮಗೇನು ಆಸೆ ಇರುತ್ತೋ ಆಸೆ ಪೂರ್ಣ ಮಾಡ್ಕೊಂಡ್ಬಿಟ್ರೆ ಅದೇ ನಾವು ಬದುಕಿದ್ದಕ್ಕೆ ದೊಡ್ಡ ಸಾರ್ಥಕ ಅಂತ ಅನ್ಕೊಂಡ್ಬಿಡ್ತಾರೆ. ಮನಸ್ಸಲ್ಲಿ ನೂರಾರು ಆಸೆಗಳು, ಒಂದು ಒಳ್ಳೆಯ ಆಸೆ ಇರಲ್ಲ, ಎಲ್ಲ ಕೆಟ್ಟ ಆಸೆಗಳು, ಸಾವಿರಾರು ಆಸೆಗಳು. ಆಸೆ ಏನಾಗೋಗ್ಬಿಡುತ್ತೆ ಅಂತಂದರೆ, ಇವಾಗ ಈ ರೇಷ್ಮೆ ಹುಳ ಹೇಗಾಗತ್ತೆ ಅಂತಂದರೆ, ಚೆನ್ನಾಗಿ ತಿನ್ನತ್ತೆ, ತಿಂದು ತಿಂದಿದ್ದನ್ನೆಲ್ಲ ಅದೇ ರೇಷ್ಮೆ ಉಣ್ಣೆ ಆಗಿ ಅದಕ್ಕೆ ಮೈ ಸುತ್ಕೊಳ್ತಾ ಹೋಗುತ್ತೆ. ಅದು ಎಷ್ಟು ತಿನ್ನತ್ತೋ ತಿಂದಿದ್ದನ್ನು ಹೊರಗೆ ಹಾಕತ್ತೆ, ಅದೆಲ್ಲ ಅದಕ್ಕೆ ಸುತ್ಕೊಂಡ್ಬಿಡುತ್ತೆ. ಅದೇ ಹೊರಗೆ ಬರಬಾರ್ದು, ಆ ಥರ ಸುತ್ತಾಕೊಂಡ್ಬಿಡುತ್ತೆ ರೇಷ್ಮೆ ಹುಳ. ಹಾಗೆ ಇವರು ಆಸೆಗಳು ಪಟ್ಟು ಆಸೆಗೋಸ್ಕರ ಕೆಟ್ಟ ಕೆಲಸ ಮಾಡ್ತಾನೆ. ಕೆಟ್ಟ ಕೆಲಸ ಮಾಡೋದ್ರಿಂದ ಇವನಿಗಿನ್ನೂ ಬಂಧನ ಜಾಸ್ತಿ ಆಯಿತು, ತಿರ್ಗಾ ಹುಟ್ಟೋದು, ಸಾಯೋದು, ನರಕಕ್ಕೆ ಬೀಳೋದು. ಇನ್ನೂ ಆಸೆ ಪಡ್ತಾನೆ, ಇನ್ನೂ ಇದೇ ಥರ ಆಗತ್ತೆ. ಹೀಗೆ ಆಸೆ ಪಟ್ಟು ಅವೆಲ್ಲ ಬಂಧನ ಆಗೋಗ್ಬಿಡುತ್ತೆ. ಬರೀ ಕಾಮ ಕ್ರೋಧ, ತಮ್ಮ ಕಾಮ ಇಷ್ಟ ಪೂರ್ಣ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಕೆಟ್ಟ ಕೆಲಸ ಮಾಡಿ ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಒಳ್ಳೆ ಕೆಲಸದಿಂದ ದುಡ್ಡು ಸಂಪಾದನೆ ಮಾಡಲ್ಲ, ಕೆಟ್ಟ ಕೆಲಸ ಮಾಡೋರು ದುಡ್ಡನ್ನು ಸಂಪಾದನೆ ಮಾಡ್ತಾರೆ. ಒಟ್ಟಾರೆ ಅವನ ಮನಸ್ಸು ಹೇಗಿರುತ್ತೆ? ಇದು ಮಧ್ಯಮಯ ಲಬ್ಧಂ ಇಮಂ ಪ್ರಾಪ್ಸಿ ಮನೋರಥಂ. ನಾನು ಇವತ್ತು ಇದನ್ನು ಪಡ್ಕೊಂಡೆ, ನಾಳೆ ಇಂಥದ್ದನ್ನು ಪಡ್ಕೋಬೇಕು, ಇವತ್ತು ನನಗೆ ಇಷ್ಟು ದುಡ್ಡಿದೆ, ನಾಳೆಗೆ ಇನ್ನಿಷ್ಟು ದುಡ್ಡು ಆಗತ್ತೆ, ಈ ಶತ್ರುನ ಕೊಂದಿದ್ದಾಯಿತು, ನಾಳೆ ಹೋಗಿ ಇನ್ನೊಬ್ಬ ಶತ್ರುನ ಕೊಂದಾಕಬೇಕು, ನಾನೇ ಈಶ್ವರ, ನಾನೇ ಜಗತ್ತಿಗೆ ಒಡೆಯ, ನಾನು ತುಂಬ ಬಲಿಷ್ಠ, ನಾನು ತುಂಬ ಶ್ರೀಮಂತ, ನಂಗೆ ಸದೃಶರು ಯಾರೂ ಇಲ್ಲವೇ ಇಲ್ಲ, ನಾನೇ ಎಲ್ರಿಗಿಂತ ದೊಡ್ಡವನು, ನಂಗೆ ಯಾರು ಸದೃಶವಾಗಿದ್ದಾರೆ? ಹೀಗೆ ಮಹಾ ಅಹಂಕಾರ ಬಂದ್ಬಿಡತ್ತೆ. ನಾನು ದಾನ ಮಾಡ್ತೀನಿ, ನಾನು ಯಾಗ ಮಾಡ್ತೀನಿ, ಈ ಥರ ಎಲ್ಲ ಅಹಂಕಾರಗಳು. ಹೀಗೆ ಮಾಡಿದ ಏನಾಗತ್ತೆ ಅವ್ರಿಗೆ? ಈ ಥರ ಎಲ್ಲ ಅಹಂಕಾರ ದರ್ಪ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಬರೀ ಕೆಟ್ಟ ಕೆಲಸ ಮಾಡ್ತಿದ್ದಾರೆ. ಸತ್ಮೇಲೆ ಏನಾಗ್ತಾರೆ ಅವರು? ಸತ್ಮೇಲೆ ಎಲ್ಲಿಗೆ ಹೋಗ್ತಾರೆ? ನರಕ. ಪತಂತಿ ನರಕೆ ಅಶುಚೌ, ಅಶುಚಿಯ ಅಂತ ನರಕದಲ್ಲಿ ಬಿದ್ದೋಗ್ಬಿಡ್ತಾರೆ.
ಇಲ್ಲಿ ಲೋಕದಲ್ಲಿ ಏನಾರೋ ಹೋಮ ಗೀಮ ಮಾಡ್ತಾರೆ ಅಥವಾ ಧರ್ಮಾಚರಣೆ ಮಾಡ್ತಾರೆ ಅಂತಂದ್ರು ಅದು ಸುಮ್ಮನೆ ಇನ್ನೊಬ್ರಿಗೆ ಮೋಸಕ್ಕೋಸ್ಕರ ಮಾಡ್ತಾರೆ. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಇವೇ ಅವರಲ್ಲಿ. ದೇವರನ್ನ ದ್ವೇಷ, ತಮ್ಮೊಳಗಿರತಕ್ಕಂಥ ದೇವರನ್ನು ದ್ವೇಷ ಮಾಡ್ತಾರೆ, ಇನ್ನೊಬ್ಬರಲ್ಲೋ ದೇವರನ್ನು ದ್ವೇಷ ಮಾಡ್ತಾರೆ. ಅಂದರೆ ನಮ್ಮೊಳಗೂ ದೇವರಿಲ್ಲ, ಇನ್ನೊಬ್ಬರಲ್ಲೂ ದೇವರಿಲ್ಲ, ಎಲ್ಲೂ ದೇವರೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟು ಎಲ್ಲ ಕಡೆ ಇರೋ ದೇವರನ್ನು ದ್ವೇಷ ಮಾಡ್ತಾರೆ. ಹೀಗೆ ಯಾರು ನನ್ನನ್ನು ದ್ವೇಷ ಮಾಡ್ತಿರ್ತಾರೋ ಅಂಥ ಪಾಪಿಗಳನ್ನು ನಾನು ಆಸುರಿ ಯೋನಿಯಲ್ಲಿ, ನೀಚ ಯೋನಿಗಳಲ್ಲಿ ಹುಟ್ಟಿಸ್ಬಿಡ್ತೀನಿ ನಾನು. ಜನ್ಮ ಜನ್ಮಗಳಲ್ಲೂ ಕೂಡ ನೀಚ ಯೋನಿಲೇ ಹುಡ್ತಾ ಹೋಗ್ತಾರೆ. ಒಂದು ಕೆಟ್ಟ ಕೆಲಸ ಮಾಡ್ದ, ಕೆಟ್ಟ ಕೆಲಸ ಮಾಡಿದ್ದಕ್ಕೇನಾಯಿತು, ನೀಚ ಯೋನಿ ಬಂತು. ಅಂದರೆ ಉದಾಹರಣೆಗೆ ಹೇಳ್ತೀನಿ, ಇವತ್ತು ಬಡತನ ಬಂದ್ಬಿಟ್ಟಿದೆ, ದುಡ್ಡಿಲ್ಲ, ಅವನು ಹೊಟ್ಟೆ ತುಂಬಕ್ಕೆ ದುಡ್ಡಿರಲಿಲ್ಲ. ನಂಗೆ ಹೊಟ್ಟೆ ತುಂಬಿಸ್ಕೋಬೇಕಾಯ್ತು, ಹೆಂಡತಿ ಮಕ್ಳಿಗೆ ಎಲ್ಲ ಹೊಟ್ಟೆ ತುಂಬಿಸ್ಬೇಕಾಗಿತ್ತು. ಅದಕ್ಕೇನು ಮಾಡ್ಬಿಟ್ಟ, ಕಳ್ತನ ಮಾಡ್ಕೊಂಬಂದ್ಬಿಟ್ಟ. ನೀಚ ಕೆಲಸ ಮಾಡ್ದ, ಕಳ್ತನ ಮಾಡಿಕೊಂಡು ತಾನು ಹೊಟ್ಟೆ ತುಂಬಿಕೊಂಡ, ಹೆಂಡತಿ ಮಕ್ಳಿಗೂ ಹೊಟ್ಟೆ ತುಂಬಿಸ್ದ. ನೀಚ ಕೆಲಸ ಮಾಡಿದ್ದಕ್ಕೆ ಏನಾಯಿತು ಅಂತಂದರೆ ಇವತ್ತೇನೋ ಹೊಟ್ಟೆ ತುಂಬಿತು, ಈ ಕಳ್ತನ ಮಾಡಿದ ತಪ್ಪಿಂದ ಏನಾಯಿತು, ಮುಂದಿನ ಜನ್ಮದಲ್ಲಿ ದಾರಿದ್ರ್ಯ ಬಂತು. ಅವಾಲು ದರಿದ್ರ, ಬಡತನ, ತಿರ್ಗಾ ಮತ್ತು ಕಳ್ತನ ಮಾಡ್ತಾನೆ. ನರಕಕ್ಕೂ ಕಳ್ತನ ಮಾಡೋದಕ್ಕೆ ಶಿಕ್ಷೆ, ನರಕದಲ್ಲಿ ಹೋಗಿ ಕೈ ಕತ್ತರಿಸಿದ್ದಾಯಿತು. ಆಮೇಲೆ ಭೂಮಿಲಿ ಹುಟ್ಟಿದಾಗ ಮತ್ತೆ ದರಿದ್ರನಾಗಿ ಹುಟ್ಟಿದ, ದಾರಿದ್ರ್ಯ ಬಂತು, ಮತ್ತೆ ಕಳ್ತನ ಮಾಡ್ದ, ಕಳ್ತನ ಮಾಡಿದ್ರಿಂದ ಮತ್ತೆ ನರಕಕ್ಕೆ ಹೋಗು, ತಿರ್ಗಾ ಇನ್ನೊಂದ್ಸತಿ ದರಿದ್ರನಾಗಿ ಹುಟ್ಟು. ಹೀಗೆ ಜನ್ಮ ಜನ್ಮದಲ್ಲೂ ಹೀಗೆ ಕೆಟ್ಟ ಕೆಟ್ಟ ಜನ್ಮವೇ ಬರ್ತಾ ಹೋಗುತ್ತೆ. ಬರ್ತಾ ಬರ್ತಾ ಹಾಗೆ ಪ್ರಾಣಿ ಜನ್ಮ, ಕ್ರಿಮಿಕೀಟಗಳ ಜನ್ಮ, ಹೀಗೆ ಆಗ್ತಾ ಹೋಗ್ತಾ ಕಡೆಗೆ ನರಕಕ್ಕೆ ಬೀಳ್ತಾರೆ. ನರಕ ಇನ್ನೂ ಹಾಗೆ ದೇವ್ರ ದ್ವೇಷ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬೀಳ್ತಾರೆ, ದೇವ್ರ ದ್ವೇಷ ಮಾಡಿದ್ರು ಅಂಧನ್ ತಮಸ್ಸಿಗೆ ಬೀಳ್ತಾರೆ. ಒಟ್ಟಾರೆ ಹಾಗಾದ್ರೆ ಇಷ್ಟೆಲ್ಲ ಹೇಳಿದಿಕ್ಕೆ ಸಾತ್ವಿಕ ಸ್ವಭಾವವನ್ನು ಹೇಳ್ಕೊಂಬಂದ, ತಾಮಸ ಸ್ವಭಾವವನ್ನು ಹೇಳ್ಕೊಂಬಂದ. ತಾಮಸ ಸ್ವಭಾವದವ್ರು ನರಕಕ್ಕೆ ಬಿದ್ದೋಗ್ಬಿಡ್ತಾರೆ ಅಂತ ಹೇಳಿದ. ಹಾಗ ನರಕಕ್ಕೆ ಹೋಗಬಾರ್ದು ಅಂತಂದರೆ ಮುಖ್ಯವಾದ ಏನು ಬಿಡಬೇಕು, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾಲೋಭ ತಸ್ಮಾದೇತತ್ರಯಂ ತ್ಯಜೇತ್. ನರಕಕ್ಕೆ 3 ಕಾರಣ ಮುಖ್ಯವಾಗಿ, ಕಾಮ, ಕ್ರೋಧ, ಲೋಭ. ಈ 3 ತುಂಬ ಮದ ಮತ್ಸರ ಅವೆಲ್ಲ ಇದೆ. ಅದೆಲ್ಲದಕ್ಕಿಂತಲೂ ಕೂಡ ಮುಖ್ಯವಾದ ಕಾರಣ ಯಾವುದು ಅಂತಂದರೆ ಕೆಟ್ಟ ಕೆಟ್ಟ ಕಾಮನೆಗಳು, ಆಸೆಗಳು, ಕೋಪ ಮಾಡ್ಕೊಳ್ತಕ್ಕಂಥದ್ದು, ಲೋಭ ಮಾಡ್ಕೊಳ್ಳೋದು. ಇಷ್ಟು ಈ 3 ಮುಖ್ಯವಾಗಿ ನರಕ ಕಾರಣ. ಆದ್ದರಿಂದ ಈ 3 ಬಿಟ್ಟಿರಬೇಕು. ಹಾಗಾದರೆ ನಾ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೆಂಗೆ ಗೊತ್ತಾಗತ್ತೆ, ಯಾರಿಂದ ಗೊತ್ತಾಗತ್ತೆ? ನಾವು ಇಂಥದ್ದೇನಾರು ಮಾಡಬೇಕು ಅಥವಾ ಹೀಗೆ ಮಾಡಬಾರ್ದು ಹೆಂಗೆ ತಿಳ್ಕೊಳ್ತಿ? ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ, ಶಾಸ್ತ್ರ ಪ್ರಮಾಣ. ಇಂಥದ್ದು ಮಾಡಬೇಕು ಇಂಥದ್ದು ಮಾಡಬಾರ್ದು ಅನ್ನೋಕ್ಕೆ ಶಾಸ್ತ್ರ ಪ್ರಮಾಣ. ಏನು ಶಾಸ್ತ್ರ? ಭಗವಂತ ಮಾಡತಕ್ಕಂಥ ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ವೇದಗಳು, ಇದು ಪ್ರಮಾಣ. ಶಾಸ್ತ್ರ ಏನು ಹೇಳುತ್ತೋ ಅದನ್ನು ಮಾಡಬೇಕು, ಶಾಸ್ತ್ರ ಏನು ಬೇಡ ಅಂತ ಹೇಳುತ್ತೋ ಅದನ್ನು ಬಿಡಬೇಕು. ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಿದಂತೆ ನೀನು ಕರ್ಮಾಚರಣೆನ ಮಾಡಬೇಕು. ಇಷ್ಟು ಯಾಕೆ ಅರ್ಜುನಂಗೆ ಹೇಳಿದ್ದು? ಅರ್ಜುನ, ನಾನು ಯುದ್ಧ ಬಿಟ್ಬಿಡ್ತೀನಿ ಅಂತ ಹೊರಟಿದ್ರಲ್ಲ, ಅಪ್ಪ ನೀನು ಕ್ಷತ್ರಿಯನಾಗಿ ನೀನು ಕರ್ಮಾಚರಣೆ ಯುದ್ಧ ರೂಪ ಅಂತ ಕರ್ಮವನ್ನು ಮಾಡಲೇಬೇಕು, ಶಾಸ್ತ್ರಗಳು ಹೇಳ್ತಾ ಇದೆ. ಆದ್ದರಿಂದ ನೀನು ಯುದ್ಧರೂಪ ಅಂತ ಕರ್ಮವನ್ನು ಮಾಡಬೇಕು ಅಂತ ಇಷ್ಟು ಹೇಳಿ ಕೃಷ್ಣ 16ನೇ ಅಧ್ಯಾಯವನ್ನು ಸಮಾಪ್ತಿಗೊಳಿಸಿದ. ಭಕ್ತಿ ಸುಧಾ ಚಾನಲ್ನಲ್ಲಿ ಗೀತೆಯ ಕುರಿತಾಗಿ ಇಂತಹ ಗೀತೆಯ ಸಂವಾದ ರೂಪದಲ್ಲಿ ಕೃಷ್ಣ ಅರ್ಜುನನಿಗೆ ಏನು ಸಂದೇಶಗಳನ್ನು ನೀಡಿದ, ಎಲ್ಲರ ಮನಮುಟ್ಟಲಿಕ್ಕಾಗಿ ಏನು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ, ಇದು ಎಲ್ಲ ಜನಗಳಿಗೆ ತಲುಪುವಂತಾಗಲಿ, ಶ್ರೀಕೃಷ್ಣ ಪ್ರೀತನಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.